ಸಮಾಜದಲ್ಲಿ ಅದೆಷ್ಟೋ ಮಂದಿ ತಾವೇನೋ ಮಾಡ್ತಾ ಇದ್ದೀವಿ ಅಂತ ಹೇಳಿ ಪ್ರಚಾರ ಪಡೆಯೋದು ಜಾಸ್ತಿ. ಆದ್ರೆ ನಿಸ್ವಾರ್ಥ ಮನೋಭಾವದಿಂದ ಕೆಲಸ ಮಾಡೋರು ಅತಿ ವಿರಳ ಅಂತಾನೆ ಹೇಳ್ಬೋದು. ಸಮಾಜದಿಂದ ಏನನ್ನೂ ಬಯಸದೆ ನೊಂದವರಿಗಾಗಿ ಸ್ಪಂದಿಸಿದವರಿಗಾಗಿ ಈ ಕಾರ್ಯಕ್ರಮ ನಮ್ಮವರು ನಮ್ಮೊಳಗಿನವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಪೂಜಾರಿ. ಇವತ್ತಿನ ನಮ್ಮ ಅತಿಥಿಯ ಬಗ್ಗೆ ಹೇಳೋದಾದ್ರೆ ಇವರು ಅದೆಷ್ಟೋ ಮಂದಿಗೆ ರಕ್ಷಕರಾದವರು. ಮಾನವ ಹಕ್ಕು ರಕ್ಷಣಾ ಪ್ರತಿಷ್ಠಾನದ ಮೂಲಕ ಸಹಸ್ರಾರು ಮಂದಿಗೆ ನ್ಯಾಯವನ್ನ ಒದಗಿಸಿದವರು. ನಾಗರಿಕ ಸೇವಾ ವೇದಿಕೆಯನ್ನ ರೂಪಿಸಿ ನೊಂದವರ ಪಾಲಿಗೆ ಬೆಳಕಾದವರು. ಸರ್ಕಾರಕ್ಕಿಂತ ಮೊದಲೇ ಬಳಕೆದಾರರ ಅರ್ಥವ್ಯಾಪ್ತಿಯನ್ನ ಹಿರಿದುಗೊಳಿಸಿ ಕೆಲಸವನ್ನ ಆರಂಭಿಸಿದವರು. ಜನಸೇವಕ ಡಾಕ್ಟರ್ ರವೀಂದ್ರನಾಥ್ ಶಾನ್ಭಾಗ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅದೆಷ್ಟೋ ಮಂದಿ ಬದಲಾದ್ರು, ಮನುಷ್ಯರಂತೂ ಬದಲಾಗ್ತಾನೆ ಇರ್ತಾರೆ, ಪ್ರಕೃತಿನೂ ಬದಲಾಯಿತು, ಎಲ್ಲ ನೋಡ್ತಾ ಇದ್ದೀವಿ ನಾವು. ಆದ್ರೆ ಸಮಾಜ ಸೇವಕರು ಸಮಾಜ ಸೇವಕರಾಗಿಯೇ ಉಳಿದಿದ್ದಾರೆ. ಬರ್ತಾ ಇರೋರು ಕಡಿಮೆ ಆಗಿದ್ದಾರೆ ಸಮಾಜ ಸೇವೆಗೆ. ಆದ್ರೆ ತಾವು ಮಾತ್ರ ಹಾಗೆ ಇದ್ದೀರಾ. ಏನ್ ಅನ್ಸುತ್ತೆ ತಮ್ಮ ಸಮಾಜ ಸೇವೆ ಬಗ್ಗೆ? ನೋಡಿ, ನಮ್ಮ ಕಾಲ ಬೇರೆ ಆಯಿತು, ಈಗಿನ ಕಾಲ ಬೇರೆ. ಈಗ ಯಾವುದಾದ್ರು ಯಂಗ್ಸ್ಟರ್ಗೆ, ಹುಡುಗರಿಗೆ ಸಮಾಜ ಸೇವೆ ಮಾಡಿ ಅಂತ ಹೇಳೋಕ್ಕೆ ಅರ್ಥ ಇಲ್ಲ. ಯಾಕಂತೇಳಿದ್ರೆ ಅವರ ಮನೆಯನ್ನು ನೋಡ್ಕೊಳ್ಳೋದು, ಅವರ ಕೆಲಸವನ್ನು ಹುಡ್ಕೋದು, ಅವರ ಕಾಲಿನ ಮೇಲೆ ಅವರಿಗೆ ನಿಲ್ಲುವುದು ಕಷ್ಟ ಆದಾಗ ಅವ್ರಿಗೆ ಯಾವ ರೀತಿಯ ಸಮಾಜ ಸೇವೆ ಮಾಡಲಿ ಅಂತ ಹೇಳಲಿ, ಅದು ಆಗೋದಿಲ್ಲ. ಆದರೆ ಇಂತಹ ಆರ್ಗನೈಸೇಷನ್ ಮೂಲಕ ಮಾಡಲಿಕ್ಕೆ ಆಗದಿದ್ರೂ ಬೌದ್ಧಿಕ ನೆಲೆಯಲ್ಲಿ ಎಲ್ಲರೂ ಸಮಾಜ ಸೇವೆ ಮಾಡಬಹುದು ಅಂತೇಳಿ, ಅನ್ಯಾಯ ಆದಾಗ ಅದನ್ನು ಪ್ರತಿಭಟನೆ ಮಾಡೋದು, ಮತ್ತೆ ಅನ್ಯಾಯ ಆದವರಿಗೆ ರಕ್ಷಣೆ ಮಾಡೋದು, ಅದಕ್ಕೆ ಆರ್ಗನೈಸೇಷನ್ನೇ ಬೇಕಾಗಿಲ್ಲ. ಹಲವಾರು ಉದಾಹರಣೆಗಳು ನಾವು ನೋಡಿದ್ದೀವಿ. ಆ ವಿಶ್ವಾಸಾರ್ಹತೆಯನ್ನು ಹೊಂದಿಕೊಂಡವರು ಎಷ್ಟು ಜಾಸ್ತಿ ಇರ್ತಾರೆ ಆ ಊರಿನಲ್ಲಿ, ಅಲ್ಲಿ ಯಾರಿಗೂ ಅನ್ಯಾಯ ಆಗುದಿಲ್ಲ. ಈ ಹಂತಕ್ಕೆ ನಾವು ಬಂದು ತಲುಪಿದ್ದೇವೆ. ಆದರೆ ಆರ್ಗನೈಸೇಷನ್ನೇ ಮಾಡಬೇಕು ಅಂತ ಹೇಳೋದು ಸ್ವಲ್ಪ ಕಷ್ಟ ಆಗಬಹುದು. ಈಗಿನ ಪರಿಸ್ಥಿತಿಯಲ್ಲಿ ಪ್ರಾರಂಭ ಮಾಡುವುದಂತೂ ಸಾಧ್ಯನೇ ಇಲ್ಲ. ಹಾಗಾಗಿ ಜನರು ಅವೇರ್ನೆಸ್ ಅಂತ ಹೇಳ್ತೀವಲ್ಲ, ಜನ ಜಾಗೃತಿಯಾಗಿ ತಮ್ಮ ತಮ್ಮ ಹಕ್ಕುಗಳನ್ನು ರಕ್ಷಿಸುವುದು, ಅದರ ಜೊತೆಗೆ ತಮ್ಮ ಆಚೀಚೆ ಇದ್ದವರ ಹಕ್ಕುಗಳನ್ನು ರಕ್ಷಿಸುವುದು, ಅದರ ಮೇಲೆ ಕೇಂದ್ರೀಕೃತವಾಗಬೇಕಾಗಿದೆ. ಸರಿ, ನಾಗರಿಕ ಸೇವೆ ಆಗಿರ್ಬೋದು ಅಥವಾ ಪ್ರತಿಷ್ಠಾನ ಆಗಿರ್ಬೋದು, ಗ್ರಾಹಕರ ವೇದಿಕೆ ಆಗಿರ್ಬೋದು, ಈ ಮೂಲಕ ಸಾಕಷ್ಟು ಸೇವೆಗಳನ್ನ ತಾವು ಮಾಡಿದಿರ, ಜನಸೇವೆಯನ್ನ. ನಮ್ಗೆ ಹೇಳೋದಾದ್ರೆ ಇನ್ನು ಎಷ್ಟು ಕೇಸ್ಗಳು ತಮ್ಮಲ್ಲಿ ಇದೆ, ಹಾಗೆ ಎಷ್ಟವರೆಗೆ ಎಷ್ಟು ಕೇಸ್ಗಳನ್ನ ನೀವು ಇದು ಮಾಡಿದ್ದೀರಾ? ನೋಡಿ, ನಾವು ಪ್ರಾರಂಭ ಮಾಡುವಾಗ 1980ರಲ್ಲಿ 80ರ ಮೇ ತಿಂಗಳಲ್ಲಿ ಇದನ್ನು ಪ್ರಾರಂಭವಾಯಿತು. ಅದರ ಮುಂಚೆ ಸಾಕಷ್ಟು ನಾವು ವೈಜ್ಞಾನಿಕವಾಗಿ ಮತ್ತು ಸೈಂಟಿಫಿಕಲಿ ನಾವು ಅದನ್ನೆಲ್ಲ ಅನಾಲಿಸಿಸ್ ಮಾಡಿ ಕೆಲವು ಕಾರ್ಯವಿಧಾನಗಳನ್ನು ರೂಪಿಸಿದ್ದೀವಿ. ಆ ಕಾರ್ಯವಿಧಾನ ಯಾಕಂತ ಹೇಳಿದರೆ, ಯಾವತ್ತು ನಾವು ನಮ್ಮಿಂದ ತಪ್ಪು ಘಟಿಸಬಾರ್ದು. ಹಾಗಾಗಿ ಕಾನೂನಿನ ಆಧಾರದಲ್ಲೇ ಈ ಕೆಲಸ ಎಲ್ಲ ನಡೆದಿದೆ. ಕಾನೂನಿನ ಆಧಾರ ಅಂದ್ರೆ ಯಾಕೆಂತ ಹೇಳ್ತೇನೆ ಅಂತ ಹೇಳಿದ್ರೆ, ಹೆಚ್ಚಿನವರು ಈ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ NGOs ಇದ್ದಾರಲ್ಲ, ಅವರು ಕೆಲವು ಕಾರ್ಯವಿಧಾನಗಳನ್ನು ಅನುಸರಿಸ್ತಾರೆ. ಅದು ಕಾನೂನಿಗೆ ಅನುಗುಣವಾಗಿ ಇರಬೇಕಾಗಿಲ್ಲ. ಅದು ಅವರು ಭಾವಿಸ್ತಾರೆ ಅಂತ ಅವ್ರು ಮಾಡ್ತಾರೆ. ಅದಕ್ಕೆ ಅವರ ಕಾರ್ಯವಿಧಾನ ಹೇಗಂತ ಹೇಳಿದ್ರೆ, ಬಂದ್ ಮಾಡೋದು ಅಥವಾ ಮೆರವಣಿಗೆ ಮಾಡೋದು, ಇಂಥದ್ದೆಲ್ಲ ಆಗ್ತದೆ. ಅದು ಅದಕ್ಕೆ ಪ್ರೆಷರ್ ಟ್ಯಾಕ್ಟಿಕ್ಸ್ ಅಂತ ಹೇಳ್ತಾರೆ. ಒತ್ತಡ ತರೋದು. ನಾವು ಒತ್ತಡ ತರುವ ಕೆಲಸವನ್ನು ಮಾಡೇ ಇಲ್ಲ ಇಷ್ಟವರೆಗೆ. ಯಾವುದೇ ಧರಣಿ ಆಗಲಿ, ಬಂದ್ ಆಗಲಿ, ಸತ್ಯಾಗ್ರಹ ಅಂತ ಹೇಳಿಕೊಂಡು ಏನು ಮಾಡ್ತಾರೆ ನೋಡಿ, ಅದಾಗಲಿ, ಅದು ಸತ್ಯಾಗ್ರಹ ಅಲ್ಲ. ಅದಕ್ಕೆ ಏನೋ ಹೇಳ್ತಾರೆ ನನಗೆ ಗೊತ್ತಿಲ್ಲ. ಒಟ್ಟು ಒತ್ತಡ ತರುವಂಥದ್ದು, ಒತ್ತಡ ತಂದುಕೊಂಡು ಕೆಲಸ ಮಾಡಿಸುವಂಥದ್ದು, ಅಂಥದ್ದು ಮಾಡದೆ ಕಾನೂನಿಗೆ ಯಾವುದು ಸಮ್ಮತವೋ ಆ ರೀತಿಯಲ್ಲಿ ಮಾಡುವಾಗ ನಮಗೆ ಬೇಕಾದಷ್ಟು ಸಂತೋಷ ತಂದಿದೆ. ಆನ್ ಎವರೇಜ್ ಸಾಧಾರಣ ದಿವಸಕ್ಕೆ 40ರಿಂದ 50, 60 ಬಂದಿದ್ದು ಇದೆ ಕೇಸು. ಆದರೆ ಕೆಲವು ಸರ್ತಿ ಇಲ್ಲದಿದೆ. ಆನ್ ಎವರೇಜ್ ಅಬೌಟ್ 6 ಪರ್ ಡೇ ಅದನ್ನು ಮಾಡಿ ಈಗಾಗಲೇ ಸಾಧಾರಣ ಒಂದು 41,000 ಜಾಸ್ತಿ ಆಯಿತು ನಮ್ಮ ಹತ್ರ ಬಂದಿದ್ದು, ರಿಜಿಸ್ಟರ್ ಆದದ್ದು ನಮ್ಮ ರಿಜಿಸ್ಟರ್ಗಳಲ್ಲಿ. ಈಗ ಸಾಧಾರಣ 1,600 ಕೇಸ್ಗಳು ಉಳಿದಿದೆ. ಅದರಲ್ಲಿ ಕೆಲವು ಸಿಂಪಲ್ ಕೇಸಸ್, ಕೆಲವು ಅವರ
ಜೀವನಕ್ಕೆ ಮುಳುವಾಗುವಂತ ಅಂತ ಕೇಸ್. ಯಾಕಂತ ಹೇಳಿದ್ರೆ ಉದಾಹರಣೆಗೆ ಹೇಳ್ತೇನೆ ನಾನು ನಿಮಗೆ, ಹೆಚ್ಚಿನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಮತ್ತು ಎಜುಕೇಷನ್ ಡಿಪಾರ್ಟ್ಮೆಂಟ್, ಸುಮಾರು ಡಿಪಾರ್ಟ್ಮೆಂಟಲ್ಲಿ 20 ವರ್ಷ 25 ವರ್ಷ 30 ವರ್ಷ ಕೆಲಸ ಮಾಡಿ ಇವತ್ತಿಗೂ ಅದನ್ನು ಪರ್ಮನೆಂಟ್ ಆಗಲಿಲ್ಲ. ಇವತ್ತಿಗೂ ದಿನಕೂಲಿಗಳಾಗಿದ್ದಾರೆ. ಹೆಚ್ಚೇಕೆ ಮಂಗಳೂರು DC ಆಫೀಸ್ನಲ್ಲಿ ಇದ್ದಾರೆ. ನನಗೆ ಗೊತ್ತಿದೆ, 20-25 ವರ್ಷ ಕೆಲಸ ಮಾಡಿಕೊಂಡು ಇನ್ನು ಸಹ ದಿನಕೂಲಿಗಳಾಗಿ ಕೆಲಸ ಮಾಡುವಂಥದ್ದು. ಸರ್ಕಾರದಿಂದ ಆದೇಶನೂ ಬಂದಿದೆ ಅವರಿಗೆ ಮಾಡಬೇಕು ಅಂತೇಳಿ, ಮಾಡೋದಿಲ್ಲ. ಆವಾಗ ಕೋರ್ಟಿಗೆ ಹೋಗಬೇಕಾಗ್ತದೆ, ಕೋರ್ಟ್ನಿಂದಲೂ ಆರ್ಡರ್ ತಂದಾಯ್ತು, ಇನ್ನೂ ಮಾಡೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ನಾವು ಪಬ್ಲಿಕ್ ಇಂಟ್ರೆಸ್ಟ್ ನಲ್ಲಿ ನಾವು ಪತ್ರಿಕಾ ಹೇಳಿಕೆಗಳನ್ನು ಕೊಡ್ತೇವೆ. ಅದರಲ್ಲಿ ಅಲ್ಲಿ ಆದರೂ ಮುಂಚೆ ಪತ್ರಿಕೆಯಲ್ಲಿ ಬಂದಿದೆ ಅಂತ ಹೇಳಿದ ಕೂಡಲೇ ತುಂಬ ಇನ್ಸಲ್ಟ್ ಆಗ್ತಿತ್ತು, ಅಧಿಕಾರಿಗಳಿಗೆ ಮಾಡ್ತಾ ಇದ್ರು. ಪತ್ರಿಕೆಯಲ್ಲಿಯೂ ಹಾಕಿ ಆಯಿತು, ಇನ್ನೂ ಇಲ್ಲ. ಇದೇ ಜಿಲ್ಲಾಧಿಕಾರಿ ಮಂಗಳೂರು ಜಿಲ್ಲಾಧಿಕಾರಿಗಳಲ್ಲಿ, ಉಡುಪಿ ಜಿಲ್ಲಾಧಿಕಾರಿಗಳಲ್ಲಿ ಸೇರಿ ಒಂದಿದೆ. ಇದಕ್ಕೆಲ್ಲ ಸಾರ್ವಜನಿಕರಿಂದ ಸ್ಪಂದನೆ ಇಲ್ಲ. ನಾನು ಅದನ್ನು ಹೇಳ್ತಾ ಇರೋದು. ಒಂದು ಸತಿ ಸಾರ್ವಜನಿಕರು ಸ್ಪಂದನೆ ಮಾಡಲಿಕ್ಕೆ ಶುರು ಮಾಡಿದ್ರೆ ಇದಕ್ಕೆ ಯಾವ ಆರ್ಗನೈಸೇಷನ್ ಎಲ್ಲ ಆಟೋಮೆಟಿಕ್ಲಿ ನಡೀತದೆ. ಕರೆಕ್ಟ್. ಎಸ್, ಬರೀ ತಾವೇ ಹೋಗ್ಲಿ ಅಂತ ಕಾಯ್ತಿರ್ತಾರೆ, ಅವರ ಸಪೋರ್ಟ್ ಯಾರ್ದು ಕೊಡುದಿಲ್ಲ. ಹೌದು ನೋಡಿ, ಯಾರಿಗೆ ಅನ್ಯಾಯ ಆಗಿದೆ ಅವರು ಮಾತ್ರ ಬೊಬ್ಬೆ ಹೊಡಿತಾರೆ. ಉಳಿದವರು ಬೊಬ್ಬೆ ಹೊಡಿಯೋದು ಅವ್ರಿಗೆ ಆದಾಗ ಮಾತ್ರ, ಆಗ ಇವರು ಹೋಗುದಿಲ್ಲ. ಹೀಗಾಗಿ ಇದು ವೆರಿ ಟಿಪಿಕಲ್ ಇನ್ ಇಂಡಿಯಾ. ಸಪೋಸ್ ಇಂಗ್ಲೆಂಡ್ನಲ್ಲಿ ನಾನು ನೋಡಿದ್ದೇನೆ, ಅಥವಾ ಅಮೆರಿಕದಲ್ಲಿ ಸಮಾಜದ ಯಾರಿಗಾದ್ರೂ ಒಬ್ಬರಿಗೆ ಅನ್ಯಾಯ ಆದರೆ ನೋಡಿ, ಒಬ್ಬ ಕರಿ ವರ್ಣದ ಕಪ್ಪು ವರ್ಣದ ಮನುಷ್ಯನಿಗೆ ಅನ್ಯಾಯ ಆಯಿತು, ಅವನದ್ದು ಕೊಲೆ ಆಯಿತು, ಕೊಲೆ ಅಂತ ಹೇಳ್ಬೋದು, ಅದು ಫಸ್ಟ್ ಡಿಗ್ರಿ ಅಂತೇಳಿ ರೆಕಾರ್ಡು ಆಗಿದೆ. ಆವಾಗ ಇಡೀ ಅವರು ಮಾಡಿದ್ದು ಸರಿಯೋ ಅಲ್ವಾ, ಅದು ಸರಿ ನಾನು ಹೇಳಿದ್ರೆ ಜನರು ಎದ್ರು, ಪಬ್ಲಿಕ್ ಒಪಿನಿಯನ್ ಕ್ರಿಯೇಷನ್ ಆಯಿತು. ಕ್ರಿಯೇಷನ್ ಆದ ಪೆಟ್ಟಿಗೆ ಅಂತ ಆಯ್ತು ಅಂತ ಹೇಳಿದ್ರೆ ಅಲ್ಲಿಯೂ ಅನ್ಯಾಯ ಆಯಿತು, ಆ ವಿಷಯ ಬೇರೆ. ಸಿಕ್ಕಿದವರದ್ದು ಲೂಟಿ ಆಯಿತು, ಸರ್ಕಾರಿ ಮತ್ತು ಸಾರ್ವಜನಿಕ ಸ್ವತ್ತು ನಾಶ ಆಯಿತು, ಹಾಗೆಲ್ಲ. ಆದರೆ ಜನರು ಎದ್ದು ನಿಂತರು. ಅದು ಭಾರತದಲ್ಲಿ ದಿವಸಕ್ಕೆ ಎಷ್ಟಾಗ್ತದೆ? ಕರೆಕ್ಟ್. ಯಾರು ಮಾಡೋದಿಲ್ಲ. ಅಂತಹ ಕಾರ್ಯಗಳಲ್ಲಿ ನಮ್ಮ ಆರ್ಗನೈಸೇಷನ್ 40-40 ವರ್ಷಗಳಿಂದ ಸತತವಾಗಿ ಅವರ ಬೆನ್ನಿಗೆ ನಿಂತುಕೊಂಡು ಅವರಿಗೆ ನ್ಯಾಯ ಪಡೆಯುವ ತನಕ ನಾವು ಕೆಲಸವನ್ನು ಮಾಡಿದ್ದಿದೆ. ಸರ್, ಅವಾಗ ತಾನೇ ಹೇಳಿದ್ವಿ, ಈಗಿನವ್ರು ಹೇಗಪ್ಪ ಅಂದ್ರೆ ಸಮಾಜ ಸೇವೆ ಬೇಕಾಗಿಲ್ಲ, ನಮ್ಮ ಆಯ್ತು ನಮ್ಮ ಜೀವನ ಆಯ್ತು ಅಂತ ಇರೋರೇ ಜಾಸ್ತಿ. ಅಂಥದ್ರಲ್ಲಿ ತಾವು ಆ ಕಾಲದಲ್ಲಿ ಇಂಥ ಒಂದು ಸಮಾಜ ಸೇವೆಗೆ ಬರಬೇಕು ಅಂತ ತಾವ್ ಯಾಕೆ ಅನ್ಕೊಂಡ್ರೆ? ಅಂದ್ರೆ ತಮ್ಗೆ ಕೂಡ ಇರ್ಬೋದಿತ್ತು, ಒಳ್ಳೆ ಎಜುಕೇಶನ್ ಇತ್ತು, ಒಳ್ಳೆ ಕೆಲಸ ಇತ್ತು, ತಾವು ಕೂಡ ಬೇಕಾಬಿಟ್ಟಿಯಾಗಿ ನಿಮ್ಗೆ ಇಷ್ಟ ಬಂದಾಗ ಇರ್ಬೋದಿತ್ತು. ಆದ್ರೆ ಇಂತಹ ಒಂದು ಜನಸೇವೆಗೆ ಇಡೋದಕ್ಕೆ ಕಾರಣ ಏನು? ನೋಡಿ, ಇದು ಜನಸೇವೆ ಅಂತ ಹೇಳೋ ಬದಲು ಇದು ಜನ ಜಾಗೃತಿ ಅಂತ ಹೇಳ್ಬೋದು. ಜನಸೇವೆ ಅಂತ ಹೇಳಿದ್ರೆ ಅವರಿಗೆ ಅವರ ಕೆಲಸವನ್ನು ನಾವು ಮಾಡೋದು ಪ್ರಾಬಬ್ಲಿ ಅದಿರಬಹುದು. ಜನ ಜಾಗೃತಿ ಅಂತ ಹೇಳಿದ್ರೆ ನಾವಾಗಿ ಮಾಡಲಿಲ್ಲ, ಯಾವ ಯುದ್ಧವನ್ನು ಮಾಡಲಿಲ್ಲ. ವಿ ಹ್ಯಾವ್ ಎಂಪವರ್ಡ್ ಪೀಪಲ್. ಜನರಿಗೆ ಅವರಿಗೆ ಕಾಲ ಮೇಲೆ ನಿಂತುಕೊಂಡು ಯುದ್ಧ ಮಾಡುವ ಹಾಗೆ ನಾವು ಅವರಿಗೆ ಸಾಕಷ್ಟು ಬೆಂಬಲ ಕೊಟ್ಟಿದ್ದೀವಿ. ಈ ಬೆಂಬಲ ಕೊಡುವಾಗ ಅದಕ್ಕೆ ಎಂಪವರಿಂಗ್ ಅಂತ ಹೇಳ್ತಾರೆ. ಈಗ ಒಂದು ಕೊರಗ ಜಾತಿಯ ಒಂದು 23 ಮಹಿಳೆಯರು ನಮ್ಮ ಹತ್ರ ಬಂದಿದ್ದು, ಅವರಿಗೆ ಹಕ್ಕುಪತ್ರ, ಉಡುಪಿ ಜಿಲ್ಲಾಧಿಕಾರಿಗಳು ಹಕ್ಕುಪತ್ರ ಕೊಟ್ಟು, ನೀವು ನಂಬಲಿಕ್ಕಿಲ್ಲ, 10 ವರ್ಷ ಆಯ್ತು. 2010ರಲ್ಲಿ ಕೊಟ್ಟಿದ್ದು, ಆಗಸ್ಟ್ 15ಗೆ. ಈ ಆಗಸ್ಟ್ 15ಗೆ 10 ವರ್ಷ ಕಂಪ್ಲೀಟ್ ಆಯ್ತು. 10 ವರ್ಷ ಕಂಪ್ಲೀಟ್ ಆದ ನಂತರ ಇನ್ನೂ ಅವರಿಗೆ ಜಾಗ ತೋರಿಸಲಿಲ್ಲ. ಅವರು ಪ್ರತಿ ವರ್ಷ ಅಲ್ಲಿಗೆ ಹೋಗಿ ಜಿಂದಾಬಾದ್ ಹೇಳೋದು, ನ್ಯಾಯ ಕೊಡಿ, ಇದು ಕೊಡಿ ಹೇಳ್ತಾ ಇರೋದು. ಅದರ ಇಯರ್ ಬಿಫೋರ್ ಲಾಸ್ಟ್ ಇಯರಿಂದ ಅದು ನಮ್ಮ ಹತ್ರ ಬಂದಾಗ ನಾವು ಹೇಳಿದ್ದು, ಮೊದಲಾಗಿ ಅದನ್ನು ನಿಲ್ಲಿಸಿ, ಅಲ್ಲಿ ಹೋಗಿ ಬೇಡಲಿಕ್ಕಿಲ್ಲ, ಎಲ್ಲಿಯೂ ಹೋಗ್ಲಿಕ್ಕಿಲ್ಲ ಅಂತ ಹೇಳಿ ಲೀಗಲ್ ನೋಟಿಸ್ ಕೊಟ್ಟು ಅದೆಲ್ಲ ಮಾಡಿಕೊಂಡು ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ. ಅವರ ಜಾಗ ಯಾವುದಂತ ಹುಡುಕಿ ಅಲ್ಲಿ ರಸ್ತೆ ಆಗ್ತಾ ಇದೆ, ಅಲ್ಲಿ ಪ್ಲಾಟ್ಸ್ ಆಗ್ತಾ ಇದೆ. ಇದೆಲ್ಲ ಆಗಿ ಇನ್ನೊಂದು 2-3 ತಿಂಗಳಲ್ಲಿ, ಕೊರೋನಾ ಬಾರದಿದ್ರೆ ಇಷ್ಟವರೆಗೆ ಅವರದ್ದು ಇನಾಗ್ರೇಷನ್ ಆಗ್ತಾ ಇತ್ತು. ನೋಡಿ, 8 ವರ್ಷ ಅವರು ಮಾಡಿದ್ರು, ನಾವು ಕೇವಲ 6 ತಿಂಗಳಲ್ಲಿ ನಮ್ಮ ಕೆಲಸ ಮುಗಿದಿದೆ. ಯಾಕಂದ್ರೆ ಲೀಗಲಿ ಯಾವ ರೀತಿ ಇದೆ ಅಂತ ಹೇಳಿ ಯಾವ್ದು ಉಂಟು ನಾವು ಹೇಳಿದ್ವು. ನೋಡಿ, ಹೈಕೋರ್ಟಿಗೆ ಹೋಗುದು ಎಲ್ಲ ಒಂದು ಲಾಸ್ಟ್ ರಿಸಾರ್ಟ್ ಮಾತ್ರ. ಯಾಕೆ ಹೈಕೋರ್ಟಿಗೆ ಹೋಗಬೇಕು? ನೀವು ಮಾಡಿದ್ದು ತಪ್ಪಂತ ಗೊತ್ತಾಗುದಿಲ್ಲ
ಅಂತ ಹೇಳಿ ಪತ್ರಿಕಾ ಹೇಳಿಕೆಗಳ ಮೂಲಕ ಕೊಟ್ಟು ಅದರ ನಂತರ ಮೇಡಮ್ ಪ್ರಿಯಾಂಕಾ ಮೇರಿ ಅಂತ ಅವರು ಜಿಲ್ಲಾಧಿಕಾರಿ ಬಂದಾಗ ಅವರು ಬಂದು ಒಪ್ಪಿದ್ರು, ತುಂಬ ಅನ್ಯಾಯ ಆಗಿದೆ, ಈಗ ನಮಗೆ 6 ತಿಂಗಳು ಕೊಡಿ ಅಂತೇಳಿ 6 ತಿಂಗಳ ಒಳಗೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿದರು. ನೋಡಿ 8 ತಿಂಗಳು ನಡೀಲಿಲ್ಲ. ಯಾಕೆ ನಡೀಲಿಲ್ಲ? ಅವ್ರಿಗೆ ಏನು ಮಾಡಬೇಕಂತ ಗೊತ್ತಿಲ್ಲ. ಅವರಿಗೆ ಗೊತ್ತಿರೋದು ಒಂದೇ, ಅಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಒಂದು ಬಾವುಟ ಹಾಕಿ ಕೂತ್ಕೊಳ್ಳೋದು. ಅದು ಅಲ್ಲ, ದಟ್ ಇಸ್ ನಾಟ್ ದ ವೇ. ಆವಾಗ ನಾವು ಲೋಕಾಯುಕ್ತ ತನಕ ಯಾವ್ದಾವ್ದು ಅರೇಂಜ್ಮೆಂಟ್ ಎಲ್ಲೆಲ್ಲಿ ಕೊಡಬೇಕು ಅದನ್ನೆಲ್ಲ ಕೊಟ್ಟುಕೊಂಡು ಅದರ ನಂತರ ಅಧಿಕಾರಿಗಳೇ ಅದು ಅಷ್ಟರವರೆಗೆ ಯಾಕೆ ಮಾಡಲಿಲ್ಲ ಅಂತ ಹೇಳಿದ್ರೆ ಇನ್ನೂ ಆನ್ಸರ್ ಇಲ್ಲ, ಇನ್ನೂ ಉತ್ತರ ಇಲ್ಲ. ಕರೆಕ್ಟ್. ಯಾಕೆ 8 ವರ್ಷ ಮಾಡಲಿಲ್ಲ ಅಂತ. ಅದೇ ಸರ್, ಈಗ ಅದೆಷ್ಟೋ ಮಂದಿಗೆ ಕಾನೂನಿನ ಹಾದಿ ಆಗಿರ್ಬೋದು ಅಥವಾ ಈಗ ಗ್ರಾಹಕರ ಬಳಕೆಯ ಅದು ಹೇಗ್ ಮಾಡೋದು ಅಂತಾನೆ ಗೊತ್ತಿಲ್ಲ ಅಲ್ಲ, ಯಾರು ಕೂಡ ಅದನ್ನ ಕಲ್ಸೋದಕ್ಕೆ ಕೂಡ ಹೋಗ್ತಾ ಇಲ್ಲ. ಯಾಕೆ? ಅದಕ್ಕೆ ಜನಜಾಗೃತಿ ಅಂತ ಹೇಳೋದೇ ಅದಕ್ಕೆ. ಇಲ್ಲಿ ಎಷ್ಟೋ ಜನ ನಮ್ಮ ಹತ್ರ ಬರ್ತಾರೆ, ನಾವು ಮಾರ್ಗದರ್ಶನ ಮಾಡ್ತಾರೆ, ಆ ಮಾರ್ಗದರ್ಶನ ಮಾಡುವಂಥದ್ದು ಇನ್ನೊಬ್ಬರಿಗೆ ತಲುಪುವುದಿಲ್ಲ. ಈಗ ನೋಡಿ, ನಾನು 27 ವರ್ಷ ಬಹುಜನ ಹಿತಾಯ ಬಹುಜನ ಸುಖಾಯ ಅಂತ ಲೇಖನಗಳನ್ನು ಬರೆದಿದ್ದೀನಿ. ನೋಡಿ, ಎಷ್ಟು ಜನ ಓದಿದ್ದಾರೆ ನನಗಂತೂ ಗೊತ್ತಿಲ್ಲ, ಆದರೆ ಎಷ್ಟು ಜನಜಾಗೃತಿ ಆಗಬೇಕು ಅದು ಆಗಲಿಲ್ಲ. ಯಾಕಂದರೆ 40 ವರ್ಷದ ಹಿಂದೆ ಏನು ಸಮಸ್ಯೆಗಳು ಬರ್ತಿದ್ವು ಅದೇ ಸಮಸ್ಯೆ ಇವತ್ತು ಬರಬೇಕಂತಾದರೆ ಹಾಗಾದ್ರೆ ಅವರಿಗೆ ಅದರ ಉಪಾಯ ಗೊತ್ತಿಲ್ಲ ಅಂತ ಆಯ್ತಲ್ಲ. ಆ ಉಪಾಯ ಜನರೇಷನಿಂದ ಜನರೇಷನ್ಗೆ ಪಾಸ್ ಆಗಲಿಲ್ಲ ಅಂತ ಆಯ್ತಲ್ಲ. ಏನು ಮಾಡ್ತೀರಿ ನೀವು? ಅದು ನಮ್ಮದು ಯಾವುದೇ ರಸ್ತೆಗೆ ಇಳಿಯದೆ ಹಿಂಸಾಚಾರ ಮಾಡದೆ ಸಾರ್ವಜನಿಕ ಅಭಿಪ್ರಾಯ ಪಬ್ಲಿಕ್ ಒಪಿನಿಯನ್ ಅಂತ ಹೇಳ್ತಾರೆ, ಅದನ್ನ ಯಾವ ರೀತಿ ಮಾಡೋದು ಅಂತೇಳಿ ನಾವು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡು ಅದರ ನಂತರ ಉದಯವಾಣಿಯಲ್ಲಿ ಬಂದಾಗ ಆವಾಗ ನೋಡಿ ವಾಟ್ಸಪ್ ಎಲ್ಲ ಇರಲಿಲ್ಲ, ಇಮೇಲ್ ವಾಟ್ಸಪ್ ಇಲ್ಲ, ಉದಯವಾಣಿಯಲ್ಲಿ ಅದನ್ನು ಪ್ರಕಟ ಮಾಡಿ ನಿಮಗೆ ಇದು ಅನ್ಯಾಯ ಅಂತ ತೋರಿದರೆ ನೀವು ಇಂತಿಂಥ ಅಧಿಕಾರಿಗೆ ಪತ್ರ ಬರೀಬಹುದು ಅಥವಾ ಇಂತಿಂಥ ಕಂಪನಿಗೆ ಪತ್ರ ಬರೀಬಹುದು ಅಂತ ಹೇಳುವಾಗ 18,000 20,000 ಪತ್ರಗಳು ಹೋದದ್ದು ಇದೆ. ಪತ್ರ ಹೋಗಿ ಎಷ್ಟು ಆಯ್ತು ಅಂತ ಹೇಳಿದರೆ 24 ಗಂಟೆಗಳಲ್ಲಿ ನಾವು ಆ ಸಮಸ್ಯೆ ಪರಿಹಾರ ಮಾಡಿದ್ದೇ ಇದೆ. ಅದಕ್ಕೆ ಈಗ ಟಿವಿ ಎಲ್ಲ ಬಂದಾಗ ಎಷ್ಟು ಎಫೆಕ್ಟಿವ್ ಆಗ್ತದೆ ಅಂತ ಹೇಳಿದರೆ, ಒಂದು ಪ್ರಕರಣದಲ್ಲಿ ಒಬ್ಳು ಜೋಶಿ, ಮೈತ್ರಿ ಜೋಶಿ ಅಂತ ಒಬ್ಳು ಮುಲ್ಕಿ ಹುಡುಗಿ, ಅವಳ ಅಪ್ಪ ಮುಲ್ಕಿ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ಜೋಶಿ ಅಂತ, ಅವರು ಸತ್ತು ಹೋದರು. ಇವಳು MBA ಮಾಡ್ತಾ ಇದ್ಲು, ಸಿಂಡಿಕೇಟ್ ಬ್ಯಾಂಕ್ನಿಂದ ಲೋನ್ ತಗೊಂಡಿದ್ದು. ಸತ್ತು ಹೋದ ಕೂಡ ಎಕ್ಸಾಮಿಗೆ 10 ದಿವಸ ಇರುವಾಗ ಅವ್ರು ಸತ್ತು ಹೋಗಿದ್ದಾರೆ. ಆಯ್ತು, ಕೇಳಿ ಎಕ್ಸಾಮ್ ಬರ್ದಾಯ್ತು, ಸಿಂಡಿಕೇಟ್ ಬ್ಯಾಂಕಿಗೆ ಹೋಗಿ ಕೇಳಿದರೆ ನನ್ನ ಎಷ್ಟು ಸಾಲ ತಗೊಂಡಿದ್ದಾರೆ ನನ್ನ ಅಪ್ಪ ಗೊತ್ತಿದೆ ನನಗೆ, ಅದು ಎಷ್ಟಂತ ಹೇಳಲಿಲ್ಲ ನನಗೆ, ಅದು ನೀವು ಚಿಂತೆ ಮಾಡಬೇಡಿ, ಒಂದು 6 ತಿಂಗಳು ಟೈಮ್ ಇದೆ, ನಾವು ಹೇಳ್ತೀವಂತ. 6 ತಿಂಗಳಲ್ಲಿ ಅವಳಿಗೆ ನೋಡಿ 6,25,000 ರೂಪಾಯಿ ಕೊಡಿ ಅಂತ. ಇವಳು ಕೇಳಿದ್ಲು, ಆಯ್ತು ಸರ್ ಕೊಡ್ತೇನೆ, ಆದರೆ ನನ್ನ ಅಪ್ಪ ತೆಗೆದುಕೊಂಡದ್ದು ಎಷ್ಟು, ಬಡ್ಡಿ ಎಷ್ಟು ಅಂತ ಹೇಳಿ. ಇಲ್ಲ, ಒಂದು 6 ತಿಂಗಳಾಯಿತು, 7 ಲಕ್ಷ ಆಯಿತು, ಅದು 7.5 ಲಕ್ಷ ಆಯಿತು, 8 ಲಕ್ಷ. ಇನ್ನು 3-4 ವರ್ಷದಲ್ಲಿ ಇವ್ರು ಕೇಳ್ತಾ ಇದ್ದಾರೆ, ಅವ್ರು ಲಕ್ಷ ಮಾಡ್ತಾ ಇದ್ದಾರೆ. 12.5 ಲಕ್ಷ ಕಟ್ಟದಿದ್ರೆ ನಿಮ್ಮನ್ನು ಹೆಸರು ಪೇಪರ್ನಲ್ಲಿ ಹಾಕ್ತೇನೆ, ಫೋಟೋ ಹಾಕ್ತೇನೆ, ಅದೆಲ್ಲ ಅವರದ್ದು ತಟ್ಟೆ. ಆಗ ನಮ್ಮ ಹತ್ರ ಬಂದರು. ಕ್ಲಾಸಿಕಲಿ ಮಾಡಿ ನೋಡಿದಾಗ ಅದು ಹೇಗೆ ಅಂತ ಹೇಳಿದರೆ, ನೋಡಿ ಅವಳ ಪಾಸ್ಬುಕ್ ನೋಡಿದರೆ ಆ ಪಾಸ್ಬುಕ್ನಲ್ಲಿ ಇನ್ಶೂರೆನ್ಸ್ ಪ್ರೀಮಿಯಂ 4,250 ಅಂತ ಇತ್ತೆ. ಅದೇನು ಇನ್ವೆಸ್ಟಿಗೇಟ್ ಮಾಡಿದಾಗ ಅಮರ್ತ್ಯ ಸೇನ್ ಪಾಲಿಸಿ ಅಂತ ಇದೆ. ನೋಡಿ, ಇವತ್ತಿಗೂ ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ. ಅಮರ್ತ್ಯ ಸೇನ್ ಪಾಲಿಸಿಯಲ್ಲಿ 1% ಎಷ್ಟು ಲೋನ್ ತಗೊಂಡಿದ್ದಾರೆ ಅದರದ್ದು 1%. ಅಂದರೆ ಅವಳು ಅಪ್ಪ ತೆಗೆದುಕೊಂಡದ್ದು 4,25,000 ಅಂತ ನಮಗೆ ಕೂಡಲೇ ಗೊತ್ತಾಯಿತು. ಅದರದ್ದು 1% ಇನ್ಶೂರೆನ್ಸ್ ಪ್ರೀಮಿಯಂ ತೆಗೆದಿದ್ದಾರೆ. ಸೊ ಅವರು ಸತ್ತು ಹೋದ ಕೂಡಲೇ ಇವಳಿಗೆ ಕಂಪ್ಲೀಟ್ ಸಾಲವನ್ನು ಮನ್ನಾ ಆಗಿ ಬ್ಯಾಂಕಿನವರು ಅಲ್ಲಿಂದ ಇನ್ಶೂರೆನ್ಸ್ ಕಂಪನಿಯಿಂದ, ಯುನೈಟೆಡ್ ಇನ್ಶೂರೆನ್ಸ್ ಕಂಪನಿಯಿಂದ ಪಡಿಬೇಕಿತ್ತು. ಯಾಕೆ ಪಡಿಲಿಲ್ಲ ಗೊತ್ತಿಲ್ಲ. ಇಲ್ಲಿ ಪಾಸ್ಬುಕ್ನಲ್ಲಿ ತೋರಿಸ್ತಾ ಉಂಟು. ನಾವು ಕರೆಸ್ಪಾಂಡೆನ್ಸ್ ಮಾಡಿದ್ದು, ಮಾತಾಡೋದಿಲ್ಲ, ಎಂತ ಮಾಡ್ತಾ ಇರಲಿಲ್ಲ. ಪ್ಲಸ್ ಮೀಟ್ ಆಯಿತು, ನಮ್ಮ ಎಲ್ಲ ಟಿವಿಯವರು ಇನ್ಕ್ಲೂಡಿಂಗ್ ಯುವರ್ಸ್ ಎಲ್ಲರೂ ಪಬ್ಲಿಷ್ ಮಾಡಿದರು. 12:30 ಗಂಟೆಗೆ ಪ್ರೆಸ್ ಕಾನ್ಫರೆನ್ಸ್ ಮುಗಿದಿದೆ, 1 ಗಂಟೆಗೆ ನಿಮ್ಮ ನ್ಯೂಸ್ನಲ್ಲಿ ಬಂತು, 1:30 ಗಂಟೆಗೆ ಪ್ರಾಬ್ಲಮ್ ಸಾಲ್ವ್.
ಓಕೆ 12.5 ಲಕ್ಷದಲ್ಲಿ 1 ರೂಪಾಯಿ ಕಟ್ಟಲಿಕ್ಕಿಲ್ಲ. ಹೇಗಾಯ್ತಿದ್ದೆಲ್ಲ ಸಿ ಇದಕ್ಕೆ ಏನು ಅಂತಂದ್ರೆ ಅಮರ್ತ್ಯ ಸೇನ್ ಪಾಲಿಸಿ ಅವಳಿಗೆ ಗೊತ್ತಿಲ್ಲ ಅದು ಎಂತ ಅಂತ. ಆ ಅಮರ್ತ್ಯ ಸೇನ್ ಪಾಲಿಸಿ ಎಲ್ಲ ಬ್ಯಾಂಕಿನಿಂದ ಸಾಲ ತೆಗೆದುಕೊಂಡ ಎಲ್ಲ ವಿದ್ಯಾರ್ಥಿಗಳು ಅದನ್ನು ಮಾಡಿದರೆ 1% ಕೊಟ್ಟರೆ ಅವರು ಕೋರ್ಸ್ ಕಂಪ್ಲೀಟ್ ಆಗುವ ತನಕ ಎಲ್ಲಿಯಾದರೂ ಅವರು ಸತ್ತರೆ ಅಥವಾ ಅವರ ಅಪ್ಪ ಅಮ್ಮಂದ್ರು ಸತ್ತರೆ ಇಡೀ ಬ್ಯಾಂಕ್ನವ್ರಿಗೆ ಇನ್ಶೂರೆನ್ಸ್ ಕಂಪನಿ ಸಾಲ ಕೊಡ್ತಾರೆ. ನೋಡಿ ಇದೊಂದು ಇನ್ಫಾರ್ಮೇಶನ್ ಹೌದು, ಯಾರಿಗೆ ಗೊತ್ತಿದೆ? ಯಾರಿಗೂ ಗೊತ್ತಿರಲಿಲ್ಲ, ನನಗೂ ಗೊತ್ತಿದೆ ನೋಡಿ. ಆದರೆ ನಾನು ಹೇಳ್ತಾ ಇದ್ದೇನೆ, ಪೇಪರ್ನಲ್ಲಿ ಬಂದಿದೆ, ಟಿವಿಯಲ್ಲಿ ಬಂದಿದೆ. ಇನ್ನೂ ಸಹ ನಾನು ಯಾವುದಾದ್ರು ಕಾಲೇಜಿಗೆ ಹೋಗುವಾಗ ಮಕ್ಕಳನ್ನು ಕೇಳ್ತೇನೆ, ಎಷ್ಟು ಜನ ಸಾಲ ತೆಗೆದುಕೊಂಡಿದ್ದೀರಿ ನಿಮ್ಮ ಅಪ್ಪ ಅಮ್ಮ? ಒಂದು 40-50 ಜನ ಕೈ ಎತ್ತಾರೆ. ಅಮರ್ತ್ಯ ಸೇನ್ ಪಾಲಿಸಿ ಏನು ಗೊತ್ತಪ್ಪ ನಿನಗೆ? ಗೊತ್ತಿಲ್ಲಂತೆ. ಏನು ಹೇಳ್ತಾರೆ ಇದಕ್ಕೆ? ಆದ್ದರಿಂದ ಹೇಗೆ ಅದ ಇನ್ಫಾರ್ಮೇಷನ್ ಪಾಸ್ ಆಗಬೇಕು, ಆ ವಿಷಯಗಳು, ಆ ನಾಲೆಜು, ಆ ಜ್ಞಾನ ಎಲ್ಲಿಗೆ ಪಾಸ್ ಆಗಬೇಕು ಅಲ್ಲಿ ಆಗ್ತಾ ಇಲ್ಲ ಅಂತ ನಾನು ಹೇಳ್ತಾ ಇದ್ದೇನೆ. ಅದು ಪಾಠ ಮಾಡುವ ಮಾಸ್ಟ್ರು ಹೇಳಬೇಕು ಅಥವಾ ಯಾರು ಹೇಳಬೇಕು ಅಂತ ಗೊತ್ತಿಲ್ಲ. ನೋಡಿ, ಇಂಥ ಪಬ್ಲಿಕ್ ಇಂಟ್ರೆಸ್ಟ್ ವಿಷಯಗಳನ್ನು ಪೇಪರ್ನಲ್ಲಿ ಬರುವುದು ಅಥವಾ ಟಿ ವಿಯಲ್ಲಿ ಬರೋದು, ಓದುವುದು, ಅದನ್ನು ಕೇಳೋದು ಯಾರು ಗೊತ್ತುಂಟ? ಕೇವಲ 1% 0.5% ಜನ ಮಾತ್ರ. 99% ಜನ ಸಿನಿಮಾದ್ದು, ಸೀರಿಯಲ್ ಇದ್ದು ಅಲ್ಲಿ ನೋಡ್ತಾ ಇರ್ತಾರೆ ಮತ್ತು ಸ್ಪೋರ್ಟ್ಸ್ ನೋಡ್ತಾ ಇದ್ದಾರೆ, ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದಾರೆ. ಆದರೆ ಇದನ್ನು ನೋಡೋದು ಯಾರು? ಹಾಗಾಗಿ ಅನ್ಯಾಯಕ್ಕೆ ಒಳಗಾಗ್ತಾ ಇದ್ದಾರೆ. ಆದ್ದರಿಂದ ಇದು ಯಾವ ರೀತಿಯಲ್ಲಿ ಮಾಡಬೇಕು ನಮ್ಮ ಇದು ಅಂತೇಳಿ ನನಗೆ ಇನ್ನೂ 40 ವರ್ಷಗಳ ನಂತರನೂ ಅರ್ಥ ಆಗಲಿಲ್ಲ. ಆದರೆ ಸಾಕಷ್ಟು ಜನಸೇವೆ ಅಂತ ಹೇಳೋದಿಲ್ಲ, ನಾನು ಜನರಿಗೆ ಮಾರ್ಗದರ್ಶನ ಮಾಡಿದ ತೃಪ್ತಿ ಇದೆ. ಅಷ್ಟು ಸೇವೆ ಅಂತ ಹೇಳೋ ದೊಡ್ಡ ವರ್ಡ್ ಯೂಸ್ ಮಾಡಲಿಕ್ಕೆ ಮನಸ್ಸಿಲ್ಲ. ಬಟ್ ಮಾರ್ಗದರ್ಶನ ಡೆಫಿನೆಟ್ಲಿ, ಗೈಡೆನ್ಸ್ ಆಸ್ ವೆಲ್ ಆಸ್ ಸಪೋರ್ಟ್. ಸಪೋರ್ಟ್ ಅಂತ ಹೇಳಿದರೆ ಕೋರ್ಟಿನ ಹೋಗುವ ತನಕ ನಾವು ಕರೆಸ್ಪಾಂಡೆನ್ಸ್ ಮಾಡಿದ್ದು ಸಪೋರ್ಟು. ಕೋರ್ಟಿಗೆ ಹೋದ ನಂತರ ಅಡ್ವೊಕೇಟ್ ಸಪೋರ್ಟ್. 270 ರಿಂದ 280 ಸಾರ್ವಜನಿಕ ಹಿತಾಸಕ್ತಿ ದಾವೆಯನ್ನು ಕೋರ್ಟಿನಲ್ಲಿ ಹಾಕಿದ್ದೀವಿ. ಅಕ್ಕುಲೀಲಾ ಅದು ಒಂದು, ಎಂಡೋಸಲ್ಫಾನ್ ಅಂತ ಹೇಳಿ 8,600 ಮಕ್ಕಳಿಗೆ ಸಿಗ್ತಾ ಉಂಟು ನೋಡಿ. ಈಗ 3 ತಿಂಗಳಿಗೆ 3,000 ಅದು ಸುಪ್ರೀಂ ಕೋರ್ಟಿನ ತನಕ ಹೋಗಿ ವಿನ್ ಆಯಿತು. ಎಂಡೋಸಲ್ಫಾನ್ ಟೋಟಲಿ ಬ್ಯಾನ್ ಆಯಿತು. ಹಾಗೆ ಅಫೆಕ್ಟ್ ಆದ ಮಕ್ಕಳಿಗೆ 3,000 ರೂಪಾಯಿ ತಿಂಗಳಿಗೆ ಅವ್ರು ಸಾಯುವ ತನಕ ಕೊಡಬೇಕು ಅಂತ ಕೋರ್ಟಿಂದ ಆದೇಶ ಬಂತು. ಹೀಗಾಗಿ ಎಲ್ಲರೂ ಅದ ಕುಟುಂಬದವರು ಸ್ವಲ್ಪ ಆದರೂ ಬದುಕೊಂಡಿದ್ದಾರೆ ನೋಡಿ. ಅವರ ಜೀವನವನ್ನು ಕೊಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದರೆ ಅಟ್ಲೀಸ್ಟ್ ಅವ್ರಿಗೆ ಔಷಧಿಗೆ ಇದಕ್ಕೆ ಆದರೂ ಆಯ್ತಲ್ಲ, ಅವರನ್ನು ನೋಡಿಕೊಳ್ಳಿಕ್ಕೆ ಆಯ್ತಲ್ಲ, ಅದು ನಮಗೆ ಒಂದು ತೃಪ್ತಿ ಅಷ್ಟೇ. ಸರ್, ನಿಮ್ಮ ನಿಸ್ವಾರ್ಥ ಸೇವೆಗೆ ನಿಜವಾಗ್ಲೂ ಒಂದು ಸಲಾಂ ಹೇಳಲೇಬೇಕು ಸರ್. ಏನಂತ ಹೇಳುದು ನಾವು, ಹೇಳಿ ನಿಜವಾಗ್ಲೂ. ನಿಸ್ವಾರ್ಥ ಅಂತ ಹೇಳೋದು ಸ್ವಲ್ಪ ಆಚೆ ಹೋಗಿ ನೋಡಿ. ಒಂದು ಸಂತೋಷ ಪಡೆದುಕೊಳ್ಳುವುದು ಒಂದು ಸ್ವಾರ್ಥ ಅಲ್ವಾ? ಹಾಗಾಗಿ ಸಂತೋಷ ತುಂಬಾ ಸಂತೋಷ ಆಗ್ತದೆ, ಸ್ವಾರ್ಥ ಅಲ್ವಾ? ನಿಜವಾಗ್ಲೂ ಸರ್, ನಿಮ್ ಜೊತೆ ಮಾತಾಡೋದಕ್ಕೆ ಒಬ್ರು ಕಾಲರ್ ರೆಡಿದಾರಂತ ಕೇಳೋಣ ನಾವು. ಎಸ್ ಪ್ಲೀಸ್. ಹಲೋ 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 ಮೇಡಮ್, ನಮಸ್ತೆ. ಯಾರಿದು? ನಾನು ಚಂದಪ್ಪ DS ಅಂತ ಬೆಳ್ತಂಗಡಿ ತಾಲೂಕು. ಓಕೆ, ಮಾತಾಡಿ. ನಮ್ ಜೊತೆ ರವೀಂದ್ರನಾಥ್ ಶಾನ್ಭಾಗ್ ಸರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಮೇಡಮ್, ಕೇಳಿಸ್ತಾ ಇದೆ ನಮ್ ಧ್ವನಿ? ಕೇಳ್ತಾ ಉಂಟು. ಓಕೆ ಸರ್, ಬಗ್ಗೆ ಏನ್ ಹೇಳ್ತೀರಾ? ನಾನು ಅವ್ರ ಹತ್ರ ಏನ್ ಮಾತಾಡ್ಬೇಕಂದ್ರೆ, ನಾನೊಬ್ಬ ಮಾಜಿ ಸೈನಿಕ. ಓಕೆ ಸರ್, ಹೇಳಿ ಸರ್. ಹಾಗೂ ಮತ್ತು ನಾನು 6 ಉಂಡಿದ್ದೆ. ಮಾಜಿ ಸೈನಿಕರಿಗೆ ಕಾಜಿಲ್ಸಂತ ಜಮೀನನ್ನು ಕೊಡ್ಬೇಕಂದ್ರೆ ನಾನು ಬೆಳ್ತಂಗಡಿ ತಾಲೂಕಿನಲ್ಲಿ ಒಂದು ಜಮೀನನ್ನು ಜಿಲ್ಲಾಧಿಕಾರಿಯಲ್ಲಿ ಕೇಳಿಕೊಂಡಾಗ 2003ರಲ್ಲಿ ಅದಕ್ಕೆ ಜಿಲ್ಲಾಧಿಕಾರಿ ಅವ್ರು ಏನ್ ಮಾಡಿದ್ರೆ ಪ್ರಸ್ತಾವನೆ ಸಲ್ಲಿಸಿದ್ರು, ತಹಸೀಲ್ದಾರ್ಗೆ ಆದೇಶ ಮಾಡಿರ್ತಾರೆ 2003ರಿಂದಲೇ. ಆ ನಂತರ ನಮ್ಮ ಕೋಟ್ಯಾಧೀಶ ಒಬ್ರು ನಮ್ಮ ಕುಂಚಿಯಿಂದ ಹೈಕೋರ್ಟ್ಗೆ ಹೋದ್ರು. ಹೈಕೋರ್ಟ್ ಆದೇಶವೇನೆಂದ್ರೆ, ಅತಿಕ್ರಮಣ ಮಾಡಿದಾಗೆ ಕುಂಚಿ ನೆಲೆಯಲ್ಲಿ ಆಗ್ಲಿ ಅಥವಾ ಅಕ್ರಮ ಸಕ್ರಮ ನೆಲೆಯಲ್ಲಿ ಆಗ್ಲಿ ಅವರಿಗೆ ಕ್ಲೈಮ್ ಮಾಡಲು ಅವಕಾಶ ಇಲ್ಲ, ಮಾಜಿ ಸೈನಿಕ ಕೊಡ್ಬೇಕನ್ನ ಹೈಕೋರ್ಟ್ ಆದೇಶ ಆಗಿದೆ. ಆದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದಕ್ಕೆ ಯಾವುದೇ ರೀತಿಯ ಇದು ಒಂದು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಮತ್ತು ನಾನಾ ರೀತಿಯಿಂದ ಸರ್ಕಾರದಿಂದ ಪ್ರತಿ ವರ್ಷಕ್ಕೆ 50-60 ಸಲ ಆದೇಶ ಆದ್ರೂ ಕೂಡ ನಮ್ಮ ಮಂಗಳೂರು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಅದಕ್ಕೆ ಯಾವುದೇ ಕೆಲಸ ನಡೀತಾ ಇಲ್ಲ. ಈಗಲೂ ಕೂಡ ಜಿಲ್ಲಾಧಿಕಾರಿ ಕಚೇರಿ 25 ಲೆಟರ್ ಬಂದು ಕೂತಿದೆ, ಆದ್ರೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಬೆಳ್ತಂಗಡಿ ತಹಸೀಲ್ದಾರಾದ ಗಣಪತಿ ಶಾಸ್ತ್ರಿ ಅವರು 1 ಎಕರೆ 70 ಸೆಂಟ್ ಜಾಗಲಿ ಸಂಪೂರ್ಣ ಕಪ್ಪು ಕಲ್ಲಿದೆ ಅಂತ ಸುಳ್ಳು ವರದಿ ಕೊಟ್ಟಿದ್ದಾರೆ.
ನಾನು ಈ ಬಗ್ಗೆ ಸರ್ಕಾರಕ್ಕೆ ಏನು ಲೆಟರ್ ಬರೆದಿದೆ ಅಂತಾರೆ, ಅಲ್ಲಿ 1 ಎಕರೆ 70 ಸೆನ್ಸ್ ಅಲ್ಲಿ ಒಂದೇ ಒಂದು ಕಪ್ಪು ಕಲ್ಲಿಲ್ಲ, ಅವರು ಸುಳ್ಳು ವರದಿ ಕೊಡ್ತಾ ಇದ್ದಾರೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಖುದ್ದಾಗಿ ಬಂದು ತನಿಖೆ ನಡೆಸಿ ನ್ಯಾಯ ಒದಗಿಸಿಕೊಡ್ಬೇಕು. ನಾನು ಸುಳ್ಳು ಹೇಳುವುದಾದ್ರೆ ನನ್ಗೆ ನೀವು ಕೊಡುವಂತ ಜೈಲು ಶಿಕ್ಷೆ ನಾನು ಅನುಭವಿಸಲು ತಯಾರಿದ್ದೇನೆ. ತಹಸೀಲ್ದಾರರು 1 ಎಕರೆ 70 ಸೆನ್ಸ್ ಜಾಗದಲ್ಲಿ ಕಪ್ಪುಗಳು ತೋರಿಸಿರುವುದು ಅವರನ್ನು ಸೇವೆಯಿಂದ ವಜಾಗೊಳಿಸಿ ಅವರಿಗೆ ದಂಡ ವಿಧಿಸಿ ಅವರಿಗೆ 10 ವರ್ಷ ಜೈಲು ಶಿಕ್ಷೆ ಕೊಡಬೇಕು ಅಂತ ನಾನು ಸಂಬಂಧಪಟ್ಟ ಎಲ್ಲಾ ಸರ್ಕಾರಕ್ಕೆ ಬರೆದಿದ್ದೇನೆ. ಇನ್ಕ್ಲೂಡಿಂಗ್ ರಾಷ್ಟ್ರಪತಿವರೆಗೆ ಹೋಗಿದೆ, ಆರ್ಮಿ ಡಿಫೆನ್ಸ್ ಮಿನಿಸ್ಟ್ರಿಗೆ ಹೋಗಿದೆ, ನಮ್ಮ ಯಡಿಯೂರಪ್ಪನವರಿಗೆ ಹೋಗಿದೆ, ರಾಜ್ಯಪಾಲರಿಗೆ ಹೋಗಿದೆ, ಅಶೋಕ್ ಅವರು ಹೋಗಿದೆ, ಕಂದಾಯ ಮಂತ್ರಿ ಅವರಿಗೆ, ಕಮಿಷನರ್ಗೆ ಹೋಗಿದೆ, ಪ್ರತಿಯೊಬ್ಬರಿಗೆ ಹೋಗಿದೆ. ದಕ್ಷಿಣ ಕನ್ನಡ ಜಿಲ್ಲಾ SP ಅವರಿಗೂ ಕೂಡ ಬಂದಿದೆ. ನೋಡಿ, ನಾನು ಹೇಳ್ತೇನೆ, ಇದನ್ನೆಲ್ಲವನ್ನ ಒಂದು ಕಾಗದ ಪತ್ರ ಬರೆದು ನನ್ನ ಹೆಸರು ಬರೆದು ಅಲ್ಲಿ ವೈಕುಂಠ ಬಾಳಿಗ ಕಾನೂನು ಮಹಾವಿದ್ಯಾಲಯ, ವೈಕುಂಠ ಬಾಳಿಗ ಕಾಲೇಜ್ ಆಫ್ ಲಾ ಅಂತ ಉಡುಪಿಯಲ್ಲಿದೆ, ನೀವು ಕಳಿಸಿದ್ರೆ ನೀವು ಏನು ಮಾಡಬೇಕು ಅಂತ ನಾನು ಹೇಳಬಹುದು. ಇಂಥ ಸುಮಾರು ಬರ್ತದೆ ನಮಗೆ. ನಾವು ಅವರಿಗೆಲ್ಲ ಯಾವ ರೀತಿಯಲ್ಲಿ ಮಾರ್ಗದರ್ಶನ ಮಾಡಬಹುದು ಅಂತೇಳಿ ಅವರಿಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇವೆ. ಅದನ್ನ ಹಾಗೆ ಮಾಡಿದ ಮೇಲೆ ಅದು ನೆಕ್ಸ್ಟ್ ಸ್ಟೆಪ್ ಆಗಿ ಹೇಗೆ ಮಾಡ್ತೀವಿ ಹಾಗೆ ಆಗ್ತಾ ಹೋಗ್ಬೇಕು. ಸುಮಾರು ಜನರಿಗೆ ಇಂಥದ್ದಾಗಿದೆ. ನಿಮ್ದು ಈಗ ಮೊದಲನೇದಲ್ಲ, 40 ವರ್ಷಗಳಲ್ಲಿ ನಾವು ಸಾಧಾರಣ ಒಂದು 200 ಜನರಿಗೆ ಇಂಥದ್ದು ಕೆಲಸ ಆಗಿದೆ ಸ್ವಾಮಿ. ಆಯ್ತಾ? ಆಯ್ತು, ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೈನಿಕರು ಕೂಡ ಅವರ ಅಳಲನ್ನು ತೊಡ್ಕೊಳ್ಳುವಾಗ ಆಯ್ತಲ್ವಾ? ಹೌದು. ಅಲ್ಲಿ ಮೊದಲು ಅಲ್ಲಿ ಒಬ್ಬಳು ರಾಮ ಅಂತ ಹೇಳಿ, ಅವರು ಕೊರಗ ಜನಾಂಗದವರು. ಅವರು 40 ವರ್ಷಗಳ ಕಾಲ ಸೇನೆಯಲ್ಲಿದ್ದರು. ಯೂಶಲಿ ಶಾರ್ಟ್ ಟರ್ಮ್ನಲ್ಲಿ 15 ವರ್ಷ, 20 ವರ್ಷ, 25 ವರ್ಷ ಆಗ್ತದೆ. ಆದರೆ ಅವರು 40 ವರ್ಷಗಳ ಕಾಲ ಸೇನೆಯಲ್ಲಿದ್ದುಕೊಂಡು ರಿಟೈರ್ಡ್ ಆಗಿ ಉಡುಪಿಗೆ ಬಂದಾಗ, ಉಡುಪಿಯ ಬ್ರಹ್ಮಾವರದ ಹತ್ರ ಅವರಿಗೆ 6 ಎಕರೆ ಜಮೀನು ಸ್ಯಾಂಕ್ಷನ್ ಆಯಿತು. 6 ಎಕರೆ ಜಮೀನಾಗಿ ಇವರೆಲ್ಲ ಬೇಲಿ ಕಟ್ಟಿ ಬಾವಿ ತೋಡ್ತಾ ಇರುವಾಗ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಬಂದು ಅವರಿಗೆ ಹೊರಗೆ ಹಾಕಿದ್ರು. ಅವ್ರು ಹೇಳಿದರು, ನೋಡಿ, ನನಗೆ ಹೊರಗೆಲ್ಲ ಹಾಕಬೇಡಿ, ನಾನು ಸೈನಿಕ, ಆದ್ದರಿಂದ ನನಗೆ ಎಷ್ಟು ಫೈಟ್ ಕೊಟ್ಟದ್ದು ಏನೂ ಆಗಲಿಲ್ಲ. ಕೊನೆಗೆ ನಾನು ಬಂದಾಗ ಸಾಧಾರಣ 3 ವರ್ಷಗಳ ಕಾಲ ರೆವಿನ್ಯೂ ಕೋರ್ಟ್ನಲ್ಲಿ ಅಲ್ಲಿ ಸರ್ಕಾರದ ಒಟ್ಟಿಗೆಲ್ಲ ಮಾಡಿಕೊಂಡು ಲಾಸ್ಟಿಗೆ ಅವರಿಗೆ ಆ ಜಾಗ ಜಮೀನು ಸಿಕ್ಕಿತು. ಅವ್ರಿಗೆ ಮದುವೆ ಆಗಿರಲಿಲ್ಲ, ಅವ್ರಿಗೆ ಯಾರು ಇರಲಿಲ್ಲ, ಅವ್ರ ಜಮೀನು ಸಿಕ್ಕಿತು. ಜಮೀನು ಸಿಕ್ಕಿದಾಗ ಎಷ್ಟು ಸಂತೋಷ ಆಯ್ತು ಅಂತ ಹೇಳಿದರೆ, ಆದರೆ ಹೆಚ್ಚು ಕಾಲ ಉಳಿಲ್ಲ, ಮರುದಿನವೇ ಸತ್ತೋಗಿದ್ದಾರೆ ಅವರು. ಆದರೆ ವಿಚಾರ ಎಂತ ಅಂತೇಳಿದರೆ, ನನಗೆ ಬೇಸರ ಏನಂತೇಳಿದರೆ, ಅವರ ನಂತರ ಅದನ್ನು ಯಾರಿಗೆ ಮಾಡಬೇಕಂತ ಇವತ್ತಿಗೂ ನನಗೆ ಗೊತ್ತಿಲ್ಲ. ಇಂಥ ಪರಿಸ್ಥಿತಿ ಬರ್ತದೆ ನಮಗೆ. ಆದ್ದರಿಂದ ಸೈನಿಕರು ಯಾವಾಗ ಅವರಿಗೆ ಜಾಗ ಒಂದು ತೆಗೆದುಕೊಡ್ತಾರ, ಜಿಲ್ಲಾಧಿಕಾರಿ ಆಗಲಿ, ರೆವೆನ್ಯೂ ಡಿಪಾರ್ಟ್ಮೆಂಟ್ನವರಾಗಲಿ, ಇಮ್ಮಿಡಿಯೇಟ್ ಯಾವುದೇ ಅವರಿಗೆ ತೊಂದರೆ ಕೊಡದೆ ಮಾಡಬೇಕಾದ್ದು ನಮ್ಮ ದೇಶದ ಕರ್ತವ್ಯ ಅಂತ ನನಗೆ ಭಾವಿಸ್ತೇನೆ. ಹೌದು ಸರ್, ನಿಮ್ಮ ಬಗ್ಗೆ ನಾವು ಕೇಳಬೇಕಾದ್ರೆ ನಮ್ಗೆ ಗೊತ್ತಾಯ್ತು ಒಂದು ವಿಷಯ. ತುರ್ತು ಪರಿಸ್ಥಿತಿಯ ಸಂದರ್ಭ ಮಂಗಳೂರಿನ ಜೈಲಿನಲ್ಲಿ ತಮ್ಮ ಜೀವನದ ಪಥ ಬದಲಾಯಿತು ಅನ್ನೋ ಮಾತು ಕೇಳಿಬಂತು. ಏನಿದು? ಅದು ಆವಾಗ ನಾನು ಸ್ನಾತಕೋತ್ತರ ವಿದ್ಯಾರ್ಥಿಯಾಗಿದ್ದೆ ಮಣಿಪಾಲದಲ್ಲಿ. ನಾನು ಔಷಧಿ ವಿಜ್ಞಾನದಲ್ಲಿ. ಅಲ್ಲಿ ನನಗೆ ನವಂಬರ್ 14 ತಾರೀಕಿಗೆ, ನನಗೆ ಇನ್ನೂ ನೆನಪಿದೆ, 16 ತಾರೀಕಿಗೆ ನನಗೆ ಈಗ ಫಿಲಿಪೈನ್ಸ್ಗೆ ಮತ್ತು ಥೈಲ್ಯಾಂಡಿಗೆಲ್ಲ ಹೋಗಲಿಕ್ಕೆ ಟಿಕೆಟ್ಸ್ ಎಲ್ಲ ಆಗಿತ್ತು. ಆಗ ನನ್ನನ್ನು ಅವರು ಅರೆಸ್ಟ್ ಮಾಡಿ, ಏನೋ ಫಾರಿನ್ನಿಗೆ ಹೋಗ್ತಾನೆ ಏನಂತ ಅವರಿಗೆ ಅರ್ಥ ಆಗಲಿಲ್ಲ. ನಾನಂದರೆ ಕನ್ನಡ ಸಂಘದಲ್ಲಿ, ಕಸ್ತೂರ್ಬಾ ಮೆಡಿಕಲ್ ಕಾಲೇಜಿನ ಕನ್ನಡ ಸಂಘದಲ್ಲಿ ಅಧ್ಯಕ್ಷ ಆಗಿದೆ. ಅವ್ರ ಸ್ಟೂಡೆಂಟ್ಸ್ ಲೀಡರ್ಸ್ ಯಾರ್ಯಾರಿದ್ದಾರೆ ಅವರಿಗೆಲ್ಲರ ಮೇಲೆ ಕಣ್ಣಿಟ್ಟಿದ್ರು ಅಂತ ಕಾಣ್ತದೆ. ಇಲ್ಲಿ ಸೆಂಟ್ ಇಲಿಸಿಸ್ ಕಾಲೇಜ್ನಲ್ಲಿ, KRECಯಲ್ಲಿ ಎಲ್ಲರನ್ನು ಒಂದು ಮಂಗಳೂರಿನಲ್ಲಿ ಒಂದು ಕರೆದುಕೊಂಡು ಎಲ್ಲ ಮಾಡ್ತಾ ಇರುವಾಗ ಅವ್ರಿಗೆ ಏನು ತರಿತಾ ಕೆಲವರನ್ನು ಮಾತ್ರ ಇಟ್ಟುಕೊಂಡು ಉಳಿದವರನ್ನು ಬಿಟ್ಬಿಟ್ರು. ನನ್ನನ್ನು ಇಲ್ಲಿ ಜೈಲಿಗೆ ಕಳಿಸಿದರು. ಮಂಗಳೂರು ಜೈಲಿನಲ್ಲಿ ಸಾಧಾರಣ 3 ತಿಂಗಳ ಕಾಲ ಇದೆ. ಆವಾಗ ಜೈಲಿನಲ್ಲಿ ಸುಮಾರು ಜನ ಕ್ರಿಮಿನಲ್ ಕೈದಿಗಳಿದ್ರು. ಇವರು ಈಗ ನಾವೆಲ್ಲ ರಾಜಕೀಯ ಕೈದಿಗಳು ಹೇಳ್ತಾರೆ, ಪೊಲಿಟಿಕಲ್ ಪ್ರಿಸನರ್ಸ್. ಇನ್ನೊಂದು ಆಚೆ ಕಡೆ ಕ್ರಿಮಿನಲ್ ಕೈದಿಗಳು. ಅವರನ್ನು ಈಚೆ ಬರದ ಹಾಗೆ ಸಪರೇಟ್ ಆಗಿ ಎಲ್ಲ ಲಾಕ್ ಮಾಡಿದ್ರು. ನನಗೆ ಅವರ ಮೇಲೆ ಆಸಕ್ತಿ, ಅವರು ಯಾಕೆ ಕ್ರೈಮ್ ಮಾಡ್ತಾರೆ, ಯಾಕೆ ಈ ಅನ್ಯಾಯದಲ್ಲಿ ಅವರು ಸಿಕ್ಕು ಹಾಕ್ಕೊಳ್ತಾರೆ, ಅವರನ್ನು ಹೇಗೆ ಅಂತ ನೋಡಬೇಕು ಅಂತ ಜೈಲರ ಹತ್ರ ಪರ್ಮಿಷನ್ ತಗೊಂಡು ಅವ್ರ ಹತ್ರ ಮಾತಾಡಿದ್ದೆ ನಾನು. ಮಾತಾಡುವಾಗ ಎಷ್ಟು ಆಶ್ಚರ್ಯ ಆಯ್ತು ಅಂತ ಹೇಳಿದರೆ,
ಅದರಲ್ಲಿ 70% ಜನರಿಗೆ 70% ಜನರಿಗೆ ಯಾವ ರೀತಿಯಲ್ಲಿ ಮುಂದುವರಿಯುವುದಂತ ಗೊತ್ತಿಲ್ಲದೆ ಅವರು ಅನ್ಯಾಯ ಮಾಡಿದ್ರು. ಓಹೋ. ಒಬ್ಬ ಯುವಕ ಅವರ ತಂಗಿಗೆ ತುಂಬ ಅನ್ಯಾಯ ಆಯ್ತು, ರೇಪ್ ಎಲ್ಲ ಆಯಿತು. ಆ ರೇಪ್ ಮಾಡಿದವನ್ನ ಅರೆಸ್ಟ್ ಮಾಡಿದ್ರು. 1 ವಾರದ ನಂತರ ಅವರಿಗೆ ಜಾಮೀನಿನ ಮೇಲೆ ಬಿಟ್ಟರು. ಅವನು 3, 4, 5 ವರ್ಷ ಆದರೂ ಏನೂ ಆಗಲಿಲ್ಲ, ಕೇಸ್ ಮುಂದೆ ಹೋಗ್ತಾ ಇಲ್ಲ. ಇವನನ್ನು ನೋಡಿದರೆ ತಮಾಷೆ ಮಾಡ್ತಾನೆ, ನೆಗ ಮಾಡ್ತಾನೆ. ಅವನು ಚೂರಿ ಹಾಕಿ ಮರ್ಡರ್ ಮಾಡಿಕೊಂಡು ಜೈಲಿನಲ್ಲಿ ಬಂದಿದ್ದಾನೆ. ನಾನು ಅವನಿಗೆ ಸುಮಾರು ಇಂಟರ್ವ್ಯೂ ಮಾಡಿ, ಈಗ ನೀವು ಹೇಳಿದಾಗೆ ಪ್ರಶ್ನೆ ಕೇಳ್ತಾ 60-65 ಕೈದಿಗಳದ್ದು ಒಂದು ವರದಿ ತಯಾರಿಸಿ, ಅದು ದಟ್ ವಾಸ್ ಮೈ ಫಸ್ಟ್ ಬುಕ್, ಪ್ರಿಸನ್ ಡೈರಿ ಆಫ್ ಮ್ಯಾಂಗ್ಳೂರ್ ಅಂತ. ಆವಾಗ ಅದರಲ್ಲಿ ಗೊತ್ತಾಯ್ತು ನನಗೆ ಅಂತ ಹೇಳಿದರೆ, ಒಂದು ವೇಳೆ ಅವರಿಗೆ ಸರಿಯಾದ ಕಾನೂನು ಮಾಹಿತಿ ಜ್ಞಾನ ಇದ್ದಿದ್ರೆ ಅವರು ಈ ಕೆಲಸ ಮಾಡ್ತಿರ್ಲಿಲ್ಲ. ಆದ್ದರಿಂದ ಅವರಿಗೆ ಒಂದು ಗೈಡೆನ್ಸ್ ಯಾಕೆ ಮಾಡಬಾರ್ದು, ಅವರಿಗೆ ಮಾರ್ಗದರ್ಶನ ಯಾಕೆ ಕೊಡಬಾರ್ದು ಅಂಥೇಳಿ ಆಲೋಚನೆ ಮಾಡಿ, ಅದರ ನಂತರ ಆಲೋಚನೆ ಮಾಡುವಾಗ ನನಗೆ ಒಂದು ತೋರಿತ್ತು, ಒಂದು NGO ಆಗಬೇಕು. ಆ NGO ಹೇಗೆ ಇರಬೇಕು ಅಂತ. ಹೆಚ್ಚಿನ NGOಗಳು, ನಾನು ಯಾರನ್ನು ಕಮೆಂಟ್ ಮಾಡ್ತಿಲ್ಲ, ಆದರೆ ನಾನು ಹೇಳೋದು, ಗವರ್ಮೆಂಟ್ ಗ್ರ್ಯಾಂಟ್, ಸಾರ್ವಜನಿಕ ಫಂಡಿಂಗ್, ಇನ್ನೊಂದು ಫಾರಿನ್ ಫಂಡಿಂಗು, ಅದರ ಮೇಲೆಲ್ಲ ಹೊಂದಿಕೊಂಡು ಇದ್ದೇವೆ. ಅದಿಲ್ಲದೆ ಕೆಲಸ ಮಾಡೋದು ಹೇಗಂತ ಗೊತ್ತಿಲ್ಲ. ಅದಿಲ್ಲದೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ಹಣ ಎಲ್ಲಾದರೂ ಬರಬೇಕಲ್ವಾ ಅಂತ. ಆವಾಗ ನಾನು ಆಲೋಚನೆ ಮಾಡಿದ್ದೆ, ನಾವೊಂದು ಮಾದರಿ ಆಗಬೇಕು ಅಂತ ಹೇಳಿದರೆ, ನಾವು ಯಾರು ಆಕ್ಟಿವಿಸ್ಟ್ ಅಂತ ಹೇಳ್ತಾರೆ, ಕಾರ್ಯಕರ್ತರಾಗಿದ್ದಾರೆ, ಅವರು ತಮ್ಮ ಹೊಟ್ಟೆಪಾಡಿಗಾಗಿ ಇನ್ನೊಬ್ಬರ ಹತ್ರ ಕೈ ಚಾಚಬಾರ್ದು. ಮತ್ತು ಇಂಥ ಕೆಲಸ ಮಾಡಲಿಕ್ಕೆ ಸಾಕಷ್ಟು ಹಣವನ್ನು ಅವರೇ ಸಂಪಾದಿಸಿಕೊಂಡು ಮಾಡೋದಂತಾದರೆ ಮಾತ್ರ ಹಂಗು ಇಲ್ಲದೆ ಕೆಲಸ ಮಾಡಬಹುದು. ಇಲ್ಲದಿದ್ದರೆ ಹಂಗಿನಿಂದ ಕೆಲಸ ಮಾಡಬೇಕಾಗ್ತದೆ ಅಂತ ಹೇಳಿ ಅಂತ ಒಂದು ಮಾಡೆಲ್ ತಯಾರಿಸಿದ್ವು. ಯಾರ್ಯಾರಿಗೆ ಹಂಗೂ ಇಲ್ಲದೆ ಕೆಲಸ ಮಾಡಲಿಕ್ಕೆ ತಯಾರಿದ್ದೇವೆ, ತಮ್ಮ ಅರ್ನಿಂಗಿನ ಒಂದು ಭಾಗವನ್ನು ಕೊಟ್ಟುಕೊಂಡು ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ, ಅಂಥವರು ಮಾತ್ರ ಕೆಲಸ ಮಾಡಿದರೆ ಸಾಕು ಅಂತ ಹೇಳಿ ಪ್ರಾರಂಭ ಮಾಡಿದಾಗ ಸುಮಾರು ಜನ ಸಿಕ್ಕಿದ್ರು. ಸಾಧಾರಣ 32 ಜನ ಸಿಕ್ಕಿದ್ರು. ಮೊದಲು ಶಿವರಾಮ್ ಕಾರಂತರ ಹತ್ರ ಹೋಗಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡುವಾಗ ಭಾಳ ಸಂತೋಷ ಆಯಿತು ಅವರಿಗೆ. ಅವರು ನಮ್ಮ ಜೊತೆ ಸೇರಿಕೊಂಡ್ರು. ನಮ್ಮ ಎಲ್ಲ ವರ್ಕ್ಶಾಪಿಗೆ ಅದಕ್ಕೆ ಇದಕ್ಕೆ ಎಲ್ಲ ಬಂದು ಸ್ಟ್ರಾಟಜಿ ಹೇಗೆ ಮಾಡೋದು ಎಲ್ಲ ಮಾಡಿಕೊಂಡ್ರು. 32 ಜನ ನಾವು ಪ್ರಾರಂಭ ಮಾಡಿದ್ವಿ. ಹೆಚ್ಚಿನವರು ನಿವೃತ್ತ ಬ್ಯಾಂಕ್ ಅಧಿಕಾರಿಗಳು, ಪ್ರೊಫೆಸರ್ಸ್, ಪ್ರಿನ್ಸಿಪಾಲ್ಸ್, ಅವರು ಎಲ್ಲ ಮಾಡಿ ಚಂದವಾಗಿ ಒಂದು 2-3 ವರ್ಷ ಜನರನ್ನು ಅಭ್ಯಾಸ ಮಾಡಿ, ಅವರದ್ದು ಬಿಹೇವಿಯರ್ ಅಭ್ಯಾಸ ಮಾಡಿ ಇಂಥ ಕೆಲಸ ಮಾಡಿದ್ವು. ಆವಾಗ ಈ ಸ್ಥಾಪನೆ ಮಾಡಿದ್ದು ನಮ್ಮದು ಎಷ್ಟು ಬೇಸ್ ಎಷ್ಟು ಸ್ಟ್ರಾಂಗ್ ಆಯ್ತು ಅಂತ ಹೇಳಿದರೆ, ಯಾರಿಗೂ ನಮ್ಮ ಕೈ ತೋರಿಸ್ಲಿಕ್ಕೆ ಇಷ್ಟರವರೆಗೂ ಆಗಲಿಲ್ಲ. ಯಾವ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿ ಆಗಲಿ, ಯಾರು ಆಗಲಿ, ನಮ್ಮ ಹತ್ರ ಪರ್ಮಿಷನ್ ತಗೊಂಡು ಒಳಗೆ ಬರಬೇಕು. ನಾವು ಯಾವ ಅಧಿಕಾರಿಯಲ್ಲೂ ಹಂಗಿನಲ್ಲಿ ಇಲ್ಲ, ಕ್ವೈಟ್ ಇಂಡಿಪೆಂಡೆಂಟ್, ಯಾವ ಪಕ್ಷದ ಹಂಗಿನಲ್ಲೂ ಇಲ್ಲ, ಯಾವ ಪಕ್ಷ ಗುಂಪು ಇದು ಇಲ್ಲ. ಇದು ಏನು ಕೇವಲ ಮಾನವ ಹಕ್ಕು ಅಥವಾ ಬಳಕೆದಾರರ ಹಕ್ಕು ಅಥವಾ ಸಮಾಜದ ಯಾವುದೇ ಒಂದು ಅನ್ಯಾಯವಾದ ವ್ಯಕ್ತಿಗೆ ನ್ಯಾಯ ಸಿಗುವ ತನಕ ಅವನಿಗೆ ಸಪೋರ್ಟ್ ಮಾಡೋದು ಬಿಟ್ಟು ಬೇರೆ ಯಾವುದು ವಿಚಾರ ನಾವು ಮಾತಾಡಲಿಲ್ಲ. ಆದ್ದರಿಂದ ನಮಗೆ ಕ್ಲಾರಿಟಿ ಅಷ್ಟು ಇರೋದ್ರಿಂದ ಇಷ್ಟವರೆಗೆ ನಾವು ಕಾಂಟ್ರವರ್ಸಿ ಇಲ್ಲ. ನೋಡಿ, ಮೋಸ್ಟ್ ಆಫ್ ದೀಸ್ ಥಿಂಗ್ಸ್ ಆರ್ ಕಾಂಟ್ರವರ್ಷಿಯಲ್ ಸಬ್ಜೆಕ್ಟ್ಸ್. ಗಂಡ ಹೆಂಡತಿ ಮಾಡುವಾಗ ನೀವು ಕಾನೂನು ತರುವಾಗ ಅದರ ಬಗ್ಗೆ ಒಬ್ರು ಸೌದಿಯಿಂದ ಕಾಲ್ ಅಲ್ಲಿ ಇದ್ದಾರಂತೆ, ತಮ್ಮ ಬಗ್ಗೆ ಮಾತಾಡೋದಕ್ಕೆ. ಹಲೋ 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 ಸರ್, ನಮಸ್ತೆ. ಸರ್ ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ, ನೀವು? ನಾವು ಹುಷಾರಾಗಿದ್ದೀವಿ. ಸೌದಿಯಲ್ಲೆಲ್ಲ ಆರಾಮ ಅಲ್ವಾ ಈ ಟೈಮಲ್ಲಿ? ತೊಂದರೆ ಇಲ್ಲ, ಈಗ ಎಲ್ಲ ವರ್ಕ್ ಎಲ್ಲ ಸ್ಟಾರ್ಟ್ ಆಗಿದೆ, ತೊಂದರೆ ಇಲ್ಲ, ನೋ ಪ್ರಾಬ್ಲಮ್. ಓಕೆ, ನಮ್ ಜೊತೆ ರವೀಂದ್ರನಾಥ್ ಶಾನ್ಭಾಗ್ ಸರ್ ಇದಾರೆ, ಮಾತನಾಡಿ. ಏನಂತೀರಾ ಅವ್ರ ಬಗ್ಗೆ? ಸರ್ ನಮಸ್ತೆ. ಸರ್ ನಮಸ್ತೆ. ಯಾರು? ನಾನ್ ರಾಜೇಶ್ ಸುವರ್ಣ ಪೊಲಾಳಿ, ನವೀನ್ ಪೂಜಾರಿಯ ಫ್ರೆಂಡ್. ನಮಸ್ಕಾರ. ನಮಸ್ಕಾರ ಸುವರ್ಣ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮತ್ತೆ ಹೇಗಿದ್ದೀರಿ ಸರ್? ಏನು ಆಗ್ತಾ ಇದೆ, ನಿಮ್ಮ ಎಲ್ಲ ಸಹಕಾರದಿಂದ ಅಲ್ಲಿ ಸುಮಾರು ಜನ ಊರಿಗೆ ಬಂದ್ರು. ಹೌದೌದು ಹೌದು, ತುಂಬಾ ಜನರಿಗೆ ಸಮಾಧಾನ ಮಾಡಿದ್ದೀರಿ. ನಿಮ್ಮ ಸಹಕಾರ ತುಂಬಾ ಇದೆ ಅದರಲ್ಲಿ. ನಮ್ಗೆ ಇವರೆಲ್ಲ ರಾಜೇಶ್, ಇನ್ನೊಬ್ರಿದ್ದಾರೆ ಯೋಗೀಶ್ ಅಂತ ಹೇಳಿದ್ದಾರೆ, ಇನ್ನೊಬ್ರು ನವೀನ್ ಪೂಜಾರಿ, ಸುಮಾರು ಜನ ಅಲ್ಲಿ, ಒಬ್ಬರು ಅಜಮ್ ಅಂತೇಳಿ ಗಂಗೋಳಿ ಅವರು, ಎಲ್ಲರೂ ನಮ್ಮ ಊರಿನವರಿಗೆ ಎಷ್ಟು ಸಹಕಾರ ಮಾಡಿದ್ರು ಅಂತ ಹೇಳಿದರೆ ನಮ್ಗೆ ಎಷ್ಟು ಸಂತೋಷ ಆಯಿತು. ಎಲ್ಲೆಲ್ಲಿ ಸಿಕ್ಕಿಬಿದ್ದವರು ಅಥವಾ ಊಟ ಮಾಡಲಿಕ್ಕೆ ಇಲ್ಲದವರು, ಅವರಿಗೆಲ್ಲ ಯಾವ ರೀತಿಯ ಸಹಕಾರ ಬೇಕು, ಅವರಿಗೆ ಟಿಕೆಟ್ಸ್ ಇದ್ದು ಅರೇಂಜ್ಮೆಂಟ್ ಮಾಡೋದು ಎಲ್ಲವನ್ನು ಕಳೆದ
30-40 ದಿವಸಗಳಿಂದ ಇವರು ಸುಮಾರು ಕೆಲಸ ಮಾಡ್ತಾರೆ. ತುಂಬಾ ಥ್ಯಾಂಕ್ಸ್ ರಾಜೇಶ್. ಓಕೆ ಸರ್ ನಿಮ್ಗೆ ಸಹ ತುಂಬಾ ಉಪಕಾರ ಸರ್. ತುಂಬಾ ಯಾವ ಕೆಲಸ ನಾವು ಹೇಳಿದ್ರು ನೀವು ಮಾಡಿ ಮುಗಿಸ್ತೀರಿ. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್ ರಾಜೇಶ್. ತಮ್ಮಿಂದ ನಮ್ಮ ಊರಿನವ್ರು ಮತ್ತೆ ತವರನ್ನ ನೋಡುವಾಗ ಆಯ್ತು. ಸೂಪರ್ ಸರ್, ಸೂಪರ್. ಹೌದು ಮೇಡಮ್, ಹೌದು. ಸೂಪರ್, ಹೀಗೆ ಮುಂದುವರಿಸ್ತಾ ಇರಿ, ಓಕೆನಾ? ಒಳ್ಳೇದು. ಓಕೆ ಓಕೆ ಸರ್, ಈ ಒಂದು ವಿಷಯ ನಾವು ಅಂದ್ರೆ ಈ ಟೈಮಲ್ಲಿ ಹೇಳಲೇಬೇಕು. ನಾವು ವಿದೇಶದಲ್ಲಿ ಸಿಲುಕಿಕೊಂಡವರು ನಮ್ಮ ಕರಾವಳಿಯಲ್ಲಿ ತುಂಬಾ ಮಂದಿ ಸಿಲುಕಿಕೊಂಡಿದ್ದಾರೆ ಅಲ್ವಾ? ಸೊ ಅವರನ್ನ ಕರೆತರುವ ವಿಷಯ ಯಾವ ರೀತಿಯಾಗಿ ಇದನ್ನೆಲ್ಲ ಮಾಡಿದ್ರಿ? ಅದು ಮೊದಲನೇ ಸಮಸ್ಯೆ ಬಂದದ್ದು ನಮಗೆ 1998ನಲ್ಲಿ, 98ನೇ ಇಸ್ವಿ. 98ನೇ ಇಸ್ವಿಯಲ್ಲಿ ಒಬ್ಬರು ಶಿರೂರಿನ ಒಬ್ಬ ಹುಡುಗ, ಶಾಂತರಾಮ್ ಗಾಣಿಗ ಅಂತ ಅವನ ಹೆಸರು. ಅವನು ಇಲ್ಲಿಂದ ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಾ ಇದ್ದ, ಕುಂದಾಪುರ ಶಿರೂರಿನಲ್ಲಿ. ಅವನು ಯಾವುದೋ ಒಂದು ಕೆಲಸ ಸಿಕ್ಕಿತ್ತು ನನಗೆ ಅಂತೇಳಿ, ಅಟೆಂಡರ್ ಕೆಲಸ ಸಿಕ್ತು ಅಂತೇಳಿ 60,000 ರೂಪಾಯಿ ಲೋನ್ ಮಾಡಿಕೊಂಡು ಅಲ್ಲಿ ಹೋಗಿದ್ದ. ಅಲ್ಲಿ ಹೋದ ತಕ್ಷಣ ಅವನಿಗೆ ಅವನ ಪಾಸ್ಪೋರ್ಟ್ ಎಲ್ಲ ಹಿಡ್ಕೊಂಡ್ರು. ಅದರ ನಂತರ ಅವನಿಗೆ ಕುರಿ ಮೇಯಿಸ್ಲಿಕ್ಕೆ ಹಾಕಿದ್ರು. ತುಂಬ ಕಠಿಣವಾದ ಜೀವನ. ಅವನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅವನು ತಂದೆ ತಾಯಿಗೆ ಹೇಳಿ ಹೋಗಿದ್ದ, 60,000 ರೂಪಾಯಿ ಸಾಲ ಮಾಡಿ ಹೆದರಬೇಡಿ, ನನಗೆ ತಿಂಗಳಿಗೆ 10,000 ಸಿಗ್ತದೆ, 6 ತಿಂಗಳು ಎಲ್ಲ ಕಳಿಸಿಕೊಡ್ತೇನೆ, ನನಗೆ ಅಲ್ಲಿ ನಿಲ್ಲಲಿಕ್ಕೆ ಎಲ್ಲ ಅರೇಂಜ್ಮೆಂಟ್ ಉಂಟು ಅಂತ. 1 ರೂಪಾಯಿ ಸಹ ಕೊಟ್ಟಿಲ್ಲ. 6 ತಿಂಗಳು 7 ತಿಂಗಳಾಯಿತು. ಅದರ ನಂತರ ಅವನದ್ದು ಎಲ್ಲಿದ್ದಾನಂತ ಗೊತ್ತಾಗಲಿಲ್ಲ. ಕೆಲವು ದಿವಸದ ನಂತರ ಅವರಿಗೆ ಅಪ್ಪ ಅಮ್ಮಂದರಿಗೆ ಒಂದು ನೋಟಿಸ್ ಬರ್ತದೆ ಇನ್ಶೂರೆನ್ಸ್ ಕಂಪನಿಯಿಂದ, ನಿಮ್ಮ ಮಗನ ಇನ್ಶೂರೆನ್ಸ್ ಕ್ಲೇಮನ್ನು 3 ಲಕ್ಷ ಕೊಡ್ತೀವಿ, ಸತ್ತ ದಿನಾಂಕ ಅದು ಎಲ್ಲ ಕೊಡಿ ಅಂತ. ಅವರಿಗೆ ಸತ್ತದ್ದು ಬಿಟ್ಟು ಅವ್ರಿಗೆ ಎಂತಾಗಿದೆ ಅಂತೇಳಿ ಗೊತ್ತಿಲ್ಲ. ಅವರು ಡೆಲ್ಲಿಗೆ ಹೋದ್ರು, ಮುಂಬೈಗೆ ಹೋದ್ರು, MP ಗಳ ಹತ್ರ ಹೋದ್ರು, MLA ಎಲ್ಲ ಆಯ್ತು. 3 ತಿಂಗಳು ಆಗಿ ಮಗ ಸತ್ತೋಗಿದ್ದಾನೆ ಇಲ್ಲ ಅಂತ ಗೊತ್ತಿಲ್ಲ. ಕಡೆಗೆ ನಮ್ಮ ಹತ್ರ ಬಂದಾಗ ನಾನೊಂದು ಲೇಖನ ಬರೆದೆ, ಗಲ್ಫ್ ಕನ್ನಡಿಗರೇ ಶಾಂತರಾಮ ಎಲ್ಲಿದ್ದಾನೆ ಬಲ್ಲಿರ ಅಂತ ಹೇಳಿ ಒಂದು ಮಾಡಿದಾಗ ಇವರೆಲ್ಲ ಈಗಿನ ಈ ಹುಡುಗರೆಲ್ಲ ಒಟ್ಟಾಗಿ, ಇದು 98ರ ಕತೆ. ಮಂಗಳೂರಿಂದ ಕೃಷ್ಣಾಪುರ, ಉಳ್ಳಾಲ, ಅಲ್ಲಿಂದ ಎಲ್ಲ ಮುಸ್ಲಿಮ್ ಹಿಂದೂ ಯಾರಂತ ಇಲ್ಲ, ಎಲ್ಲ ಒಟ್ಟಾಗಿ ಎಲ್ಲ ಮಾಡಿಕೊಂಡು 2 ದಿವಸದಲ್ಲಿ ಕಂಡು ಹುಡುಕಿ ಅವನು ಯಾವುದೋ ಒಂದು ಮಾರ್ಗ್ನಲ್ಲಿ ಅವನ ಡೆಡ್ ಬಾಡಿ ಉಂಟು ಅಂತ ಹೇಳಿ ಮಾಡಿ, ಅಲ್ಲಿಂದ ಆ ಡೆಡ್ ಬಾಡಿಯನ್ನು ಊರಿಗೆ ಕಳಿಸಿದ್ರು ಅವರು. ಇಷ್ಟ ಆಗುವಾಗ ಎಷ್ಟು ಜನ ಜಾಗೃತಿ ಆಯಿತು ಅಂತ ಹೇಳಿದರೆ, ಅಲ್ಲಿ ಸುಮಾರು ಜನ ಇವರಿಗೆ ಹಾಗೆ ಮಾಡಿಕೊಂಡು ಅವ್ರು ಸಮುದ್ರಕ್ಕೆ ಬಿಸಾಡಿಬಿಡೋದಂತೆ, ಅಂಥ ಪರಿಸ್ಥಿತಿ ಇತ್ತು. ಇದರ ಸುಮಾರು ಲೇಖನ ಬರೆದಾದ ಮೇಲೆ ವಾಜಪೇಯಿಯವರಿಗೆ ಒಂದು ಸತಿ ನನಗೆ ಕರೆ ಮಾಡಿದರು, ನೀವು ಬನ್ನಿ ಅಂತೇಳಿ. ಆವಾಗ ವಾಜಪೇಯಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. ಆಗ ಅವರು ಹೇಳಿದರು, ನೋಡಿ ನೀವು ನಿಮ್ಮ ಲೇಖನದಲ್ಲಿ ಬರೀಬೇಕು, ಸೌದಿ ಅರೇಬಿಯಾದಲ್ಲಿ ನಾವೊಂದು ಕ್ರಿಮೇಷನ್ ಗ್ರೌಂಡನ್ನು ನಾವು ತಗೊಂಡಿದ್ದೀವಿ 1.5 ಎಕರೆ, ಆದರೆ ಇನ್ನು ಯಾರಿಗೂ ಅಂಥ ಪರಿಸ್ಥಿತಿ ಬರೋದಿಲ್ಲ, ಸಮುದ್ರಕ್ಕೆ ಬಿಸಾಡೋ ಪರಿಸ್ಥಿತಿ ಬರೋದಿಲ್ಲ ಅಂತ ಹೇಳಿ. ಆವಾಗ ಈ ಫಾರಿನ್ನಲ್ಲಿ ಇದ್ದವರ ಸಮಸ್ಯೆಗಳ ಬಗ್ಗೆ ಸುಮಾರು ಲೇಖನಗಳನ್ನು ಬರೆದೆ, ಒಂದು ಪುಸ್ತಕವನ್ನು ಪ್ರಕಟ ಮಾಡಿದೆ. ಹಾಗಾಗಿ ಪ್ರತಿಯೊಂದು ಊರಿನಲ್ಲಿ ಏನಾದರೂ ಆದರೆ ನಮ್ಮ ಒಬ್ಬರು ವಾಲಂಟಿಯರ್ಸ್ ಅಲ್ಲಿದ್ದಾರೆ, ಜನ ಅವರನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಮಾಡಿಕೊಂಡು ಅವರನ್ನು ಹೇಗೆ ಕಳಿಸುವುದು, ಏನು ಮಾಡೋದು, ಎಂತ ಆಗಿದೆ ಅವರಿಗೆ ಅಂಥೇಳಿ. ಹೆಚ್ಚಿನ ಇಲ್ಲಿ ವಿಕ್ಟಿಮ್ಸ್ ಯಾರಂತ ಹೇಳಿದರೆ ಮಂಗಳೂರಿನ ಕ್ಯಾಥಲಿಕ್ ಹುಡುಗಿಯರು ಮತ್ತು ಕೆಲವು ಹಿಂದುಳಿದ ವರ್ಗಗಳು. ಅವರು ಪಾಪ ಇಲ್ಲಿಂದ ಕಳಿಸ್ತಾರೆ, ಕಳಿಸಿ ಏನು 3 ತಿಂಗಳದ್ದು ವಿಸಿಟಿಂಗ್ ವೀಸಾದಲ್ಲಿ ಕಳಿಸ್ತಾರೆ. ಅಲ್ಲಿ ಹೋಗಿ 3 ತಿಂಗಳಾದ ನಂತರ ಅವರು ಸ್ಲೇವ್ಸ್, ಇಲ್ಲಿಗಲ್ ಸ್ಟೇ ಆಯಿತು, ಓವರ್ ಸ್ಟೇ ಆಯಿತು. ಅದರ ನಂತರ ಅವರನ್ನು ಎಕ್ಸ್ಪ್ಲಾಯ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅಂಥ ಸುಮಾರು ಜನ ಹುಡುಗಿಯರನ್ನು ನಾವು ಅಲ್ಲಿಂದ ತಂದಿದ್ದಿದೆ. ಹೀಗಾಗಿ ಸೌದಿಯ ಪ್ರತಿಯೊಂದು ಊರಿನಲ್ಲಿ ನಮ್ಮ ಪ್ರತಿಷ್ಠಾನದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ, ಅವರಿಗೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಇದೆ. ಹಾಗಾಗಿ ಇಡೀ ನೆಟ್ವರ್ಕ್ ಅಲ್ಲಿ ಪ್ರಾರಂಭ ಆಯಿತು. ನೋಡಿ, ಆವಾಗ ನೀವು ಎಣಿಸಿ, ಇಮೇಲ್ ಇಲ್ಲ, ವೆಬ್ಸೈಟ್ ಇಲ್ಲ, ವ್ಯಾಟ್ಸಪ್, ಇದು ಟೆಲಿಫೋನ್, ಮೊಬೈಲ್ ಎಂಥದ್ದು ಇಲ್ಲ. ಇಲ್ಲಿಂದ ಒಂದು ಯಾವುದು ಟೆಲಿಗ್ರಾಮ್ ಕಳಿಸ್ಬೇಕಂತಾದರೆ, ಕೇಬಲ್ ಅಂತ ಹೇಳ್ತಿದ್ವು ಆಗ, ಕೇಬಲ್ ಕಳಿಸ್ಬೇಕಾದ್ರೆ 150 ರೂಪಾಯಿ ಖರ್ಚು. ಇಲ್ಲದಿದ್ದರೆ ಕಾಗದ ಆದರೆ 15 ದಿವಸ ಆಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ನಾವು ಆ ಕೋಆರ್ಡಿನೇಷನ್ ಮಾಡಿದ್ದೇವೆ. ಭಾಳ ಚೆನ್ನಾಗಿ ಕೋಆರ್ಡಿನೇಷನ್ ಆಗಿತ್ತು ಆಗ. ಹಾಗಾಗಿ ಪ್ರತಿಯೊಂದು ಏರಿಯಾದಲ್ಲಿ ನಾವು ಒಬ್ಬಳು ಹುಡುಗಿ, ಅವಳ ಹೆಸರು ಹೇಳಲಿಕ್ಕೆ ನಾನು ಬಯಸೋದಿಲ್ಲ, ಮಂಗಳೂರಿನವಳು. ಅವಳು 16 ವರ್ಷ ಅಲ್ಲಿ ಒಂದು ಸ್ಲೇವ್ ಆಗಿದ್ಲು. ಅದರ ನಂತರ 16 ವರ್ಷ ಸತತವಾಗಿ ಮಾಡಿದ ಮೇಲೆ ಅವರಿಗೆ ಈಗ ಮಂಗಳೂರಿನಲ್ಲಿದ್ದಾಳೆ, ಮದುವೆ ಮಾಡಿಕೊಂಡೆಲ್ಲ ಇದ್ದಾಳೆ.
ಬಹಳ ಸಂತೋಷದಿಂದ ಜೀವನ ಮಾಡ್ತಾ ಇದ್ದಾಳೆ. ಇಂಥದ್ದೆಲ್ಲ ನಮಗೆ ತುಂಬ ಸಂತೋಷ ಕೊಡುವ ವಿಚಾರ. ಎಷ್ಟೋ ಜನ ಹುಡುಗರಿಗೆ ಜೈಲ್ ಆಗ್ತದೆ, ಅಲ್ಲಿ ಜೈಲಲ್ಲಿ ಅವರ ಪರವಾಗಿ ವಾದಿಸಲಿಕ್ಕೆ ಅಡ್ವೊಕೇಟ್ಸ್ ಇಲ್ಲ, ಅಂಥವರಿಗೆ ಅಡ್ವೊಕೇಟ್ಸ್ ನಾವು ಕೊಟ್ಟಿದ್ದೀವಿ. ಅಲ್ಲಿ ಇಲ್ಲಿಯವರೇ ಎಲ್ಲ ಉದ್ಯಾವರದವರು, ಮಂಜೇಶ್ವರದವರು, ಇಂಥದ್ದೆಲ್ಲ ಅಲ್ಲಿ ಇರ್ತಾರೆ ನೋಡಿ, ಅವರೆಲ್ಲ ನಮ್ಮಂಥ ಕಾಂಟ್ಯಾಕ್ಟ್, ಅವರಿಗೆ ಅಡ್ವೊಕೇಟ್ ಮಾಡಿಕೊಡೋದು. ಹಾಗಾಗಿ ಅಲ್ಲಿ ಸೌದಿ ಅರೇಬಿಯನ್ ಕೋರ್ಟ್ನಲ್ಲಿಯೂ ನಾವು ಸುಮಾರು ಇದು ಮಾಡಿದ್ದೇವೆ. ಇತ್ತೀಚೆಗೆ ಒಬ್ಬರು ಜಾನ್ ಮೊಂಟೇರೋ ಅಂತೇಳಿ ಮುಲ್ಕಿ ಒಬ್ಬರು, ಅವರು ಸತ್ತೋಗಿದ್ರು, ಜೈಲಿನಲ್ಲೇ ಸತ್ತೋಗಿದ್ರು. ಈಗ ಅವರ ಪರವಾಗಿ ಈಗ ಕೋರ್ಟಿನಲ್ಲೇ ಹೋರಾಟ ನಡೀತಾ ಇದೆ. ಸರ್ ಮಾತನಾಡೋಣ, ಒಬ್ರು ಕಾಲರ್ ನಿಮ್ಮ ಹತ್ರ ಮಾತಾಡೋದಕ್ಕೆ ಕಾಯ್ತಾ ಇದ್ದಾರೆ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಯಾರಿದು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಬೆಂಗಳೂರಿಂದ ಅಂಗಡಿ ಸಂಗಮನಾಥ್ ಅಂತ ಹೇಳಿ. ಓಕೆ, ನಮ್ ಜೊತೆ ರವೀಂದ್ರನಾಥ್ ಶಾನ್ಭೋಗ್ ಸರ್ ಇದ್ದಾರೆ. ಏನು ಹೇಳ್ತೀರಾ ಅವರ ಒಂದು ಸಮಾಜ ಸೇವೆ ಬಗ್ಗೆ? ಅದೇ ಅವ್ರ ಬಗ್ಗೆ ನನಗೆ ಅವರು ದೊರೆತಿದ್ದು ನನಗೆ ದೈವ ಸ್ವರೂಪ, ನನಗೆ ಶಿವನ ಸಾಕ್ಷಾತ್ಕಾರ ಒಂದು ಸ್ವರೂಪ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು. ಆಮೇಲೆ ಅವ್ರ ಬಗ್ಗೆ ನಾವು ಏನೇ ಹೇಳ್ಬೇಕಂದ್ರೆ ಕನ್ನಡ ಅಕ್ಷರಮಾಲೆಯಲ್ಲಿ ಅಕ್ಷರಗಳ ಕಡೆ ಇಲ್ಲ ಒಂದು. ಆಮೇಲೆ ನಮಗೆ ಸಾಕಷ್ಟು ನಮಗೆ ನನ್ನ ಮಗ ನನಗೆ ನನ್ನ ಮಗನಿಗೆ ಮೆಡಿಸಿನ್ ಹೈ ಡೋಸ್ ಇಂದ ತೊಂದರೆ ಆಗಿತ್ತು. ಸುಮಾರು 2015ರಲ್ಲಿ ಅವರು ನಮ್ಗೆ ಪರಿಚಯ ಆಯ್ತು. ನನಗೆ ದೈವ ಸ್ವರೂಪ ಅಂತ ಹೇಳಿನಲ್ಲ. ಆಮೇಲೆ ಅವರೇ ಸ್ವತಃ ನಿಂತು ಎಲ್ಲ ಅವರು ಸ್ವಂತ ವೆಹಿಕಲ್ ಮಾಡ್ಕೊಂಡು ಇಲ್ಲಿ ಬಂದು ನನಗೆ ಬಹಳಷ್ಟು, ನಾನು ಹೇಳಿಕ್ಕೆ ಅದೇ ಅಕ್ಷರಮಾಲೆಗಳು ನನ್ಗೆ ಇದು ಬರ್ತಾ ಇಲ್ಲ, ನನಗೆ ಅಷ್ಟು ಅವರ ಸಹಾಯ ಸಹಕಾರ ಮಾರ್ಗದರ್ಶನ ಟಿಲ್ ಟುಡೇ ಈ ದಿನದವರೆಗೂ ಅವರೇ ಕನ್ಸ್ಯೂಮರ್ ನ್ಯಾಯಾಲಯದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಮ ಪರವಾಗಿ ನನ್ನ ಒಂದು, ಆಮೇಲೆ ನನಗೆ ಇಬ್ರು ವಕೀಲರು ಮೋಸ ಮಾಡಿದ್ರು. ಜೊತೆಗೆ ವಾಸ್ತವವಾಗಿ ನನ್ಗೆ ಮಗನಿಗೆ ತೊಂದರೆ ಆಗಿದ್ದು ಅವರು ದಾಖಲೆಗಳಿಂದ ಅವ್ರಿಗೆ ನಾನು ಸಬ್ಮಿಷನ್ ಮಾಡಿದೆ. ಮತ್ತೆ ನನಗೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ನಿಜವಾಗ್ಲೂ ಸಮಾಜ ಸೇವೆ ಮತ್ತು ಸಮಾಜಕ್ಕೆ ಒಂದು ಒಳ್ಳೆ ಕೊಡುಗೆ, ಒಂದು ಒಳ್ಳೆ ಮಾರ್ಗದರ್ಶನ ಮಾಡ್ತಾರೆ ಅಂದ್ರೆ ಡಾಕ್ಟರ್ ರವೀಂದ್ರನಾಥ್ ಶಾನ್ಭಾಗರ್ ಅಂತ ನಾನು 100% ಸತ್ಯ ಮಾತು. ಮತ್ತು ಜೊತೆಗೆ ನನ್ನ ಅನುಭವನ ಹೇಳ್ತಾ ಇದ್ದೀನಿ. ಇವತ್ತಿಗೂ ಅವರೇ ಎಲ್ಲ ತಯಾರಿ ಮಾಡ್ತಾ ಇದ್ದಾರೆ. ನನಗೆ ಅವರು ನಮ್ಮ ಪರಿಚಯ ಆದ್ಮೇಲೆ ನನಗೆ ನನ್ನ ಪರಿಸ್ಥಿತಿ ನೋಡ್ಕೊಂಡು ನನಗೆ ಸುಮಾರು 90 ಲಕ್ಷವರೆಗೂ ಖರ್ಚು ಮಾಡಿದ್ದೀನಿ. ಅಂದ್ರೆ ಮನೆ, ಮಠ, ಸೈಟು. ನಾನು ಒಬ್ಬ ಸರ್ಕಾರಿ ನೌಕರನಿದ್ದೆ, ಈಗ ನಿವೃತ್ತನಾಗಿದ್ದೀನಿ. ನನ್ನ ಪೆನ್ಷನ್ ಅಮೌಂಟು ಸರ್ವಸ್ವವನ್ನು ಕಳ್ಕೊಂಡಿದ್ದೀನಿ. ಆದ್ರೆ ಭಗವಂತ ಸಾಯಿಬರನ್ನ ನನಗೆ ಸರ್ವಸ್ವವನ್ನು ಕೊಟ್ಟಿದ್ದಾನೆ. ಅದೇ ನನಗೆ ದೊಡ್ಡ ಒಂದು ಅಭಿಮಾನ ಮತ್ತು ನನಗೊಂದು ಹೆಮ್ಮೆ ಅನಿಸ್ತದೆ. ಮತ್ತು ಅವರಿಂದ ನಾವು ಇಂಥ ಹಿರಿಯರು ಮತ್ತು ಒಂದು ಮಾರ್ಗದರ್ಶಕರಿಂದ ನಮ್ದು ಜೀವನ ನಡೀತಾ ಇದೆ. ಮತ್ತು ಜೊತೆಗೆ ಈ ಹೋರಾಟದಲ್ಲಿ ನನಗೆ ಪೂರ್ತಿ ಪರಿಪೂರ್ಣವಾಗಿ ಇಬ್ರು ವಕೀಲರು ಮೋಸ ಮಾಡಿದ್ರು, ಬೇರೆ ಬೇರೆ ಏನೇ ಆಯ್ತು, ಆದಾಗ್ಯೂ ಸತ್ ಇವತ್ತಿಗೂ ಅವರೇ ಎಲ್ಲ ವೆಹಿಕಲ್ ತಗೊಂಡು ಬಂದು ಇಲ್ಲಿ ಮಾಡಿ ನನಗೆ ಕರೆದು, ಪಾಪ ನನಗೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಅನಿಸ್ತದೆ ಮೇಡಮ್ ಅವರ. ಹಲೋ, ಅವರೇ ಇದಾರೆ ಇಲ್ಲಿ, ಅವ್ರ ಜೊತೆ ಮಾತಾಡ್ಲಿಕ್ಕೆ ಇದೆಯಾ ತಮ್ಗೆ? ನಮಸ್ಕಾರ. ನಮಸ್ಕಾರ ಸರ್, ಬಹಳ ಸಂತೋಷ ಆಗ್ತದೆ. ಹೇಗಿದ್ದಾರೆ ಅರವಿಂದ ಅಂಗಡಿ, ಹೇಗಿದ್ದಾನೆ ಸರ್? ತಮ್ಮ ಆಶೀರ್ವಾದದಿಂದ ಅರವಿಂದ ಆರಾಮಿದ್ದಾನೆ, ದಿನ ನೆನೆಸ್ತಾ ಇರ್ತಾನೆ. ನಿನ್ನಿನ ತಮ್ಗೆ ನೆನಪು ಮಾಡ್ತಾ ಇರ್ತಾನೆ ಸಾಹೇಬ್ರ ಜೊತೆ. ಈಗ ಫಾರ್ಮಸಿ ಇಷ್ಟೆಲ್ಲ ಕಷ್ಟದಲ್ಲಿ ತಮ್ಮ ಆಶೀರ್ವಾದ ಫಾರ್ಮಸಿ ಇನ್ನೇ 1 ತಿಂಗಳದಲ್ಲೇ ಒಂದು ಕಂಪ್ಲೀಟ್ ಆಗ್ತದೆ ಸರ್. ಆಗ್ಲಿ. ತಮ್ಮ ಆಶೀರ್ವಾದ, ತಮ್ಮ ಸೇವೆ ಬಗ್ಗೆ ನಾನು ಎಷ್ಟು ನಮ್ಮನ್ನ ಅಭಿನಂದನೆ, ಶಿರಸಾಷ್ಟಾಂಗ ನಮಸ್ಕಾರ ಹೇಳಿದ್ರು ಕಡಿಮೆ. ಬಟ್ ಈ ಜಗತ್ತಿನಲ್ಲಿ ಮತ್ತೆ ನಿಜವಾದ ಸೇವೆ ಮಾಡೋರು ಆ ಭಗವಂತನ ಒಂದು ಅವತಾರ ಅಂತ ಹೇಳ್ತಿರ್ತಾರೆ. ಭಗವಂತ ಒಂದೊಂದು ಅವತಾರದಲ್ಲಿ ಬರ್ತಾನಂತ ಹೇಳ್ತಿರ್ತಾರೆ. ನಮಸ್ಕಾರ. ನೋಡಿದೀನಿ. ಇನ್ನು ಆಯುಷ, ಆರೋಗ್ಯ ಮತ್ತು ಎಲ್ಲ ಸರ್ವಸ್ವವನ್ನು ತಮಗೆ ಕೊಡ್ಲಿ. ನಮ್ಮಂತ ನೊಂದವರು ಪಾಲಿಗೆ ತಾವು ದೇವರಾಗಿ ನಿಂತಿದ್ದೀರಿ. ಇದು ಸದಾ ಮುಂದುವರಿಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್ ಮಾತನಾಡಿದಕ್ಕೆ. ಏನೋ ಒಂದ್ ಕಡೆ ಸರ್ಗೆ ಪ್ರಚಾರ ಹಾಗೆ ಹೊಗಳೋದಂದ್ರೆ ಇಷ್ಟ ಆಗೋದಿಲ್ವಾ ಅಂತ? ಅಂದ್ರೆ ಅವರದ್ದು ಮಗನಿಗೆ SSLC ರ್ಯಾಂಕ್ ಹುಡುಗ 94% ತೆಗೆದಿದ್ದ. ಅವನಿಗೆ ಎಕ್ಸಾಮಿನೇಷನ್ ಮುಂಚಿನ ದಿವಸ ಸ್ಟ್ರೆಸ್ ಬಂದು ಅವನಿಗೆ ಕಂಪಲ್ಸರಿ ಡಿಸಾರ್ಡರ್ ಅಂತ ಇದೆ, OCD ಅಂತ ಹೇಳ್ತೇವೆ, ಅಬ್ಸೆಸಿವ್ ಕಂಪಲ್ಸರಿ ಡಿಸಾರ್ಡರ್ ಅಂತ. ಅದು ಆಯಿತು. ಆವಾಗ ಅವನಿಗೆ ಕೊಟ್ಟ ಮಾತ್ರೆ ಆಚೀಚೆ ಆಗಿ ಅವನದ್ದು 2 ಕಿಡ್ನಿ ಹೋಯಿತು, ಅವನಿಗೆ ಪ್ಯಾಂಕ್ರಿಯಾಯಸ್ ಹೋಯಿತು. ಈಗ ಬದುಕಲಿಕ್ಕೆ ತುಂಬ ಕಷ್ಟ ಇದೆ. 10 ವರ್ಷ ಆಯಿತು. ಸಾಧಾರಣ 1 ಕೋಟಿ ರೂಪಾಯಿಯಷ್ಟು ಅವರು ಕೇವಲ ಡಯಾಲಿಸಿಸ್ ಅದರಲ್ಲೆಲ್ಲ ಹಾಕಿದ್ದಾರೆ. ಯಾರು ಅವರ ಕೇಸ್ ತಗೊಳ್ಳಿಕ್ಕೆ ಕೇಳಲಿಲ್ಲ. ಕೆಲವರು ಕೇಸ್ ತಗೊಂಡವರು ಅವರಿಗೆ ಸ್ವಲ್ಪ ಏನೋ ಸರಿಯಾಗಿ ಮಾಡಿಲ್ಲ. ಕಡೆಗೆ ಅವರ ಪರವಾಗಿ ನಾನು ಹೋರಾಟ ಮಾಡ್ತಾ ಇದ್ದೇನೆ ಈಗ ನ್ಯಾಷನಲ್ ಕಮಿಷನ್ನಲ್ಲಿ ಡೆಲ್ಲಿಯಲ್ಲಿ. ಹಾಗಾಗಿ
ಮೆಡಿಕಲ್ ನೆಗ್ಲಿಜೆನ್ಸ್ನಲ್ಲಿ ಅಬೌಟ್ 400 ಕೇಸ್ಗಳನ್ನು ಹ್ಯಾಂಡಲ್ ಮಾಡಿದ್ದೆ ನಾನು. ಅದಕ್ಕೆ ಕಾನೂನು ಬ್ಯಾಕ್ಗ್ರೌಂಡು ಮತ್ತು ಮೆಡಿಕಲ್ ಬ್ಯಾಕ್ಗ್ರೌಂಡ್ ಇರುವುದು ಭಾಳ ಅವಶ್ಯ ಇರ್ತದೆ. ಹಾಗಾಗಿ ಆಲ್ಮೈಟಿ ಹ್ಯಾಸ್ ಗಿವನ್ ಮಿ ಬೋತ್. ಹಾಗಾಗಿ ಸ್ವಲ್ಪ ಜ್ಞಾನದಿಂದ ಅವರಿಗೆ ಇಂಥವರಿಗೆಲ್ಲ ಯಾರು ಏನು ಮಾಡೋದಂತ ಗೊತ್ತಿಲ್ಲ ನೋಡಿ. 70-80 ವರ್ಷದಿಂದ ಈ ಇದು ಅಗೇನ್ಸ್ಟ್ ಮೆಡಿಕಲ್ ಎಥಿಕ್ಸ್ ಕೇಸಸ್ಗಳು ನಡೀತಾ ಇದ್ದಾವೆ. ಇಷ್ಟರವರೆಗೆ ಏನು ಡೆವಲಪ್ಮೆಂಟ್ ಇರಲಿಲ್ಲ. ಆದರೆ ಕಳೆದ ಒಂದು 10-15 ವರ್ಷದಿಂದ ಒಳ್ಳೆ ಜನರಿಗೆಲ್ಲ ನಾಲೆಜು ಬಂದಿದೆ. ಮಾತ್ರ ಅಲ್ಲ, ಕೆಲವರು ವೈದ್ಯರನ್ನು ಸಹ ಅನ್ಯಾಯ ಮಾಡೋರು ಇರ್ತಾರೆ. ಅದನ್ನು ಸಹ ನಿಲ್ಲಿಸಬೇಕು. ಆದ್ದರಿಂದ ಬೋತ್ ಬ್ಯಾಲೆನ್ಸ್ ಆಗಬೇಕು. ಎಷ್ಟೋ ಜನ ವೈದ್ಯರು ಏನು ಮಾಡಲಿಲ್ಲ, ಆದರೆ ಸತ್ತೋಯ್ದು ಅಂತ ಹೇಳಿದ ಕೂಡ ಅವರ ಮೇಲೆ ಕೇಸ್ ಮಾಡೋದು, ಅದೂ ಸರಿಯಲ್ಲ. ಹಾಗಾಗಿ ನಾವು ಸಾಧಾರಣ 1,000ದಷ್ಟು ಈ ಸೆಮಿನಾರ್ಗಳನ್ನು ಮಾಡಿದ್ದೇವೆ. ವೈದ್ಯರಿಗೂ ಆಗಿಯೂ ಮಾಡಿದ್ದೇವೆ, ಜನರಲ್ ಪಬ್ಲಿಕ್ ಆಗಿಯೂ ಮಾಡಿದ್ದೇವೆ. ಪ್ರತಿಯೊಂದು ಕೇಸ್ನಲ್ಲಿ ನೀವು ವೈದ್ಯರ ಮೇಲೆ ಕೇಸ್ ಮಾಡಿದ ಅವರು ಟ್ರೀಟ್ಮೆಂಟ್ ಮಾಡಬೇಕಾ, ಕೇಸನ್ನು ಹೋರಾಟ ಮಾಡಬೇಕಾಗ್ತದಾ? ಹಾಗೆ ಇಂಥದ್ದೆಲ್ಲ ಬರುವಾಗ ತುಂಬ ಕಾಂಟ್ರವರ್ಸಿಯಲ್ಲಿ ಹುಟ್ಟುಕೊಡೋದು ಭಾಳ ಅವಶ್ಯ ಇದೆ. ಆದರೆ ಆ ಕಾಂಟ್ರವರ್ಸಿ ಇಲ್ಲದೆ ನಾವು ಅದನ್ನು ಸುಧಾರಿಸ್ತೇವೆ. ಸರ್, ಹಾಗೆ ನೀವು ಸಾಕಷ್ಟು ಸಮಾಜ ಸೇವೆಯನ್ನು ಮಾಡಿದ್ದೀರಾ. ಆದರೆ ನಮ್ಮ ದೇಶದಲ್ಲಿ ಸಂಚಲನ ಮೂಡಿಸಿದಂತಹ ಕೆಲವೊಂದು ಹೋರಾಟದ ಬಗ್ಗೆ ಮಾತಾಡೋದಾದ್ರೆ ಅದರಲ್ಲಿ ಅಕ್ಕು ಮತ್ತು ಲೀಲಾ ಅವರ ಪ್ರಕರಣ, ಹಾಗೆ ಹಿರಿಯ ನಾಗರಿಕರ ಅವ್ರಿಗೊಂದು ರಕ್ಷಣೆ ಒದಗಿಸುವುದು, ಅವರಿಗೆ ನ್ಯಾಯ ಒದಗಿಸುವಂತಹ ಪ್ರಕರಣಗಳು ಜಾಸ್ತಿ ಆಗಿದೆ. ಈ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಾ? ಅಕ್ಕು ಲೀಲಾ ಪ್ರಕರಣ ಇಡೀ ದೇಶದಲ್ಲಿ ಒಂದು ಮಾದರಿ ಪ್ರಕರಣ ಆಗಿ ಅನೇಕ ಅಂತೇಳಿದರೆ ಕೆಲವು 2-3 ಸಾವಿರ ಜನರಿಗೆ ಇರ್ಬೋದು, ನನಗೆ ಅಂದಾಜು ಆಗುವುದಿಲ್ಲ. ಅವರಿಗೆಲ್ಲ ಇದೊಂದು ಮಾರ್ಗದರ್ಶಿ ಸೂತ್ರ, ಈ ಪ್ರಕರಣ ಮಾರ್ಗದರ್ಶಿ ಸೂತ್ರ ಅಂತೇಳಿ ಎಣಿಸ್ಕೊಂಡಿದೆ. ಅಕ್ಕುಲೀಲಾ ಕೇಸ್ ಅಂತ ಹೇಳ್ತಾ ಇದ್ದೆ. ವೆರಿ ಇಂಟ್ರೆಸ್ಟಿಂಗ್. ಹೇಗೆ ಅಂತ ಹೇಳಿದರೆ 97ರಲ್ಲಿ ಅವರು ಬಂದಿದ್ದು ನನ್ನ ಹತ್ರ, 97-98 ಇಸ್ವಿಯಲ್ಲಿ ಬಂದು ನನಗೆ ಹೇಳಿದರು, ಸರ್ ನನಗೆ ಒಂದು ಪರ್ಮನೆಂಟ್ ಮಾಡ್ತಾ ಇಲ್ಲ ಸರ್, ನಮಗೆ ನಾವಿಬ್ಬರು ಕೆಲಸ ಮಾಡ್ತಾ ಇದ್ದೇವೆ, ತುಂಬ ದಿನಕೂಲಿ ಕೊಟ್ಟ ಹಂಗೆ ಹೋಗಿ ಕೊಡ್ತಾ ಇದ್ದಾರೆ, ಹೀಗೆಲ್ಲ ಹೇಳಿದರು. ಸರಿ, ಮಾತು ಸಹ ಬರೋದಿಲ್ಲ ಮಾತಾಡಲಿಕ್ಕೆ. ಯಾರಮ್ಮ, ಎಲ್ಲಿ ಕೆಲಸ ಮಾಡ್ತೀರಿ? ನಾವು ಶಾಲೆಯಲ್ಲಿ ಕೆಲಸ ಮಾಡ್ತೀವಿ. ಏನಾಯಿತು? ನಮಗೆ ಪರ್ಮನೆಂಟ್ ಮಾಡೋದಿಲ್ಲ, ಪರ್ಮನೆಂಟ್ ಮಾಡಿಸಿ ಅಂತ. ಆಯ್ತಮ್ಮ, ನಿಮ್ಮ ಇದು ಅರ್ಜಿ ಕೊಟ್ಟಿದ್ದು, ವಿನಂತಿ ಕೊಟ್ಟಿದ್ದು ಏನೋ ಇದೆಯಾ ಅಂತ ಕೇಳುವಾಗ ಕೊಟ್ಟರು. ಆಯಿತು, ನಾನು ನೋಡ್ತೇನೆ, ಎಷ್ಟು ಕೊಡ್ತಾರೆ ಕೇಳಿದೆ. 15 ರೂಪಾಯಿ ಹೇಳಿದರು. ನಾನು ದಿನಕೂಲಿ ಅವರಿಗೆ 15 ರೂಪಾಯಿ ಸಿಗ್ತಾ ಉಂಟು, ಇಷ್ಟು ನನ್ನ ಮನಸ್ಸಿಗೆ. ಅದು ಸ್ವಲ್ಪ ಸಮಯದ ನಂತರ ಓದಿ ನೋಡಿದಾಗ ನನಗೆ ಆಶ್ಚರ್ಯ ಆಯಿತು. ಅವರಿಗೆ ತಿಂಗಳಿಗೆ 15 ರೂಪಾಯಿ ಸ್ಯಾಲ್ರಿ, ಅಂದರೆ ದಿವಸಕ್ಕೆ 8 ಆಣೆ ಸ್ಯಾಲ್ರಿ. ನನಗೆ ಆಗ ತೋರಿತು ಇದು ಎಂತಂತ. ಕರೆದೆ, ಅವರನ್ನು ಕಾಂಟ್ಯಾಕ್ಟ್ ಮಾಡಿಕೊಂಡು ಕರೆದು ಕೇಳಿದೆ, ಏನಮ್ಮ ನಿಮಗೆ ತಿಂಗಳಿಗೆ 15 ರೂಪಾಯಾ? ಹೌದು. ನೀವು ದಿನಕೂಲಿ ಅಂತ ಹೇಳಿದಲ್ಲ. ಅಲ್ಲ, ದಿನಕೂಲಿ ಕೊಟ್ಟಾಗಿ ನನಗೆ ಕೊಡ್ತಾರೆ ಅಂತ ಹೇಳಿದ್ದು. ಎಷ್ಟು ತಿಂಗಳಿಂದ ಕೆಲಸ ಮಾಡ್ತಾ ಇದ್ದೀರಿ? 27 ವರ್ಷ. ನೀವು 27 ವರ್ಷದಲ್ಲಿ 15 ರೂಪಾಯಿ ತಿಂಗಳಿಗೆ ಕೆಲಸ ಮಾಡ್ತಾ ಇದ್ದಾರಾ? ಅಪಾಯಿಂಟ್ಮೆಂಟ್ ಲೆಟರ್ ಉಂಟು ಅಂತೆ. ಅಪಾಯಿಂಟ್ಮೆಂಟ್ ಲೆಟರ್ ನೋಡಿದಾಗ 1971ನೇ ಇಸ್ವಿಯಲ್ಲಿ ಅವರಿಗೆ ಅಪಾಯಿಂಟ್ಮೆಂಟ್ ಆಗಿದೆ. ನಿಮಗೆ ದಿನಕೂಲಿ, ಇದು ತಿಂಗಳ ಕೂಲಿ 15 ರೂಪಾಯಿ ಕೊಡಲಾಗುತ್ತದೆ ಅಂತೇಳಿ ಬರೆದಿದ್ದಾರೆ ಮಂಗಳೂರಿನ BEO. ಆಯಿತು ಅಂತೇಳಿ ನಾವು ಎಲ್ಲಿ ಅಂತ ಕೇಳಿದಾಗ ಉಡುಪಿಯ ಟೀಚರ್ಸ್ ಟ್ರೈನಿಂಗ್ ಸ್ಕೂಲ್, ಗೌರ್ಮೆಂಟ್ ಸ್ಕೂಲು, ಅದು ಗೌರ್ಮೆಂಟ್ ವಿದ್ಯಾ ಇಲಾಖೆದ್ದು. ಫೋನ್ ಮಾಡಿ ಪ್ರಿನ್ಸಿಪಾಲ್ ಹತ್ರ ಕೇಳುವಾಗ ಪ್ರಿನ್ಸಿಪಾಲ್ ಹೇಳಿದ್ದು, ಸರ್ ನಾನೇ ಅವ್ರ ಹತ್ರ ನಿಮ್ಮನ್ನು ಕಳಿಸಿದ್ದು. ನೋಡಿ ಸರ್, 27-28 ವರ್ಷ ಆಯ್ತು ಇವರು ಕೆಲಸ ಮಾಡಿ, ಇಷ್ಟವರೆಗೆ ಪರ್ಮನೆಂಟ್ ಮಾಡ್ತಾ ಇಲ್ಲ. 10 ಸರ್ತಿ ನಾವು ಕಳಿಸಿದ್ದೀವಿ. 1300 ಹುಡುಗಿಯರು ಇಲ್ಲಿ ಓದ್ತಾ ಇದ್ದಾರೆ. ಬಾತ್ರೂಮು, ಟಾಯ್ಲೆಟ್ ಎಲ್ಲ ಕ್ಲೀನ್ ಆಗಿರಬೇಕು, ಎಲ್ಲ ಆಗಿರಬೇಕು. ಇವರಿಬ್ಬರೇ ಕೆಲಸ ಮಾಡ್ತಾ ಇದ್ದಾರೆ. 15 ರೂಪಾಯಿಲಿ ಏನು ನಡೀತದೆ ಸರ್ ಎಲ್ಲ ಹೇಳಿದರು. ಅವರೆಲ್ಲ ಜೆರಾಕ್ಸ್ ಕಾಪಿ ಕೊಟ್ಟರು. ನಾವು ನೇರವಾಗಿ ಎಜುಕೇಷನ್ ಸೆಕ್ರೆಟರಿ ಅವರಿಗೆ ಕಾಲ್ ಮಾಡಿದೆ, ಪತ್ರ ಬೇಡ ಅಂತ. ಇವರು ಇಲ್ಲೇ ಇದ್ದರು, ಅವ್ರು DC ಆಗಿದ್ದರು, ಅಲ್ಲಿ ಇದ್ದರು. ಆಗ ಅವ್ರು ಹೇಳಿದರು, ಸಾಧ್ಯನೇ ಇಲ್ಲ, ಏನು ಮಾತಾಡ್ತೀರಿ 15 ರೂಪಾಯಿಯಲ್ಲಿ? ನಾನು ಹೇಳಿದೆ, ನೀವು ಉಡುಪಿ ವಿದ್ಯಾ ಇಲಾಖೆಗೆ ಮಾಡಿ ಅಕ್ಕು ಮತ್ತು ಲೀಲಾದು ಫೈಲ್ ತೆಗೆದು ನೋಡ್ರಿ ಅಂತೆ. ಆಯಿತು, 1 ವಾರದಲ್ಲಿ ನಾನು ಖಂಡಿತ ಅವರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದರು ಸೆಕ್ರೆಟರಿ ಅವರು. ಆಯಿತು ಅಂತ ಹೇಳಿ 1 ವಾರದಲ್ಲಿ ಅವ್ರು ಏನು ಮಾಡಿದ್ರು ಗೊತ್ತಾ? ನೀವು ಇಬ್ಬರಿಗೆ ಕೆಲಸದಿಂದ ತೆಗೆದಾಕ್ಬಿಟ್ರು.
ಯಾಕಂದ್ರೆ ಎಲ್ಲ ಹೆಡ್ಡೇಕ್ ಯಾಕೆ ಕೆಲಸದಿಂದ ಇವ್ರು ಅಳ್ತಾ ಬಂದ್ರು, ಸರ್ ನಿಮ್ಮ ಹತ್ರ ಕಂಪ್ಲೇಂಟ್ ಮಾಡಿದ ನಮ್ಮ ಕೆಲಸನೂ ಹೋಯ್ತು ಅಂತ. ನಾನು ಆವಾಗ ಹೇಳಿದೆ, ನೋಡಮ್ಮ 15 ರೂಪಾಯಿ ನಿಮ್ಗೆ ಸಿಕ್ಕಿದ್ರು ಒಂದೇ ಸಿಗದಿದ್ರು ಒಂದೇ, ಹೌದಲ್ಲ? ಅವ್ರು ಜೀವನ ಮಾಡ್ತಾ ಇದ್ದದ್ದು ಹೇಗೆ ಗೊತ್ತಾ ನಿಮ್ಗೆ? ಅಲ್ಲೆಲ್ಲ ಟೀಚರ್ಸ್ನ ಮನೆಯಲ್ಲಿ ಕಸ ಗುಡಿಸಿ ಅದನ್ನೆಲ್ಲ ಮಾಡ್ಕೊಂಡು 500-600 ರೂಪಾಯಿ ದುಡಿತಾ ಇದ್ರು. ಶಾಲೆಯಿಂದ 1 ರೂಪಾಯಿ ಇಲ್ಲ. ಹಾಗಾದ ಮೇಲೆ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಹೋಯಿತು. ಅಲ್ಲಿ 5 ವರ್ಷ ನಡೀತು. 2003ರಲ್ಲಿ ತೀರ್ಪು ಬಂತು, ಇವರಿಗೆ 71ನೇ ಇಸ್ವಿಯಿಂದಲೂ ಕ್ಯಾಲ್ಕುಲೇಟ್ ಮಾಡಿ ಕೊಡಿ ಅಂತ. ನಮಗೆ ಸಂತೋಷ ಆಯಿತು. ನಾನು ಅವ್ರಿಗೆ ಒಂದು ಲೇಖನ ಬರ್ತಿದ್ದೆ ಉದಯವಾಣಿಯಲ್ಲಿ, ಭಗವಾನ್ ಕಿ ಘರ್ ಮೇ ದೇರ್ ನಹಿ ಅಂತೇಳಿ. ಆಯಿತು, ಅವ್ರು ಕೊಡ್ತಾರೆ ಅಂತ ಎಣಿಸುವಾಗ ಸರ್ಕಾರದವರು ಘನ ಕರ್ನಾಟಕ ಸರ್ಕಾರದವರು ಹೈಕೋರ್ಟಿಗೆ ಅಪೀಲ್ ಮಾಡಿದ್ದಾರೆ. ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಲೋವರ್ ಕೋರ್ಟು ಹೈಕೋರ್ಟಿಗೆ ಅಪೀಲ್ ಮಾಡಿದ್ದಾರೆ. ನಾವು ಹೋಯ್ತು, ಮತ್ತೆ ಉಪಾಯ ಇಲ್ಲ. ಈ 2 ಜನ 15 ರೂಪಾಯಿ ದುಡಿಯುವವರು ಏನು ಹೈಕೋರ್ಟಿಗೆ ಹೋಗ್ತಾರೆ? ಆಯಿತು, ನಾವು ಅಡ್ವೊಕೇಟ್ ಅಪಾಯಿಂಟ್ಮೆಂಟ್ ಮಾಡಿ ಹೈಕೋರ್ಟ್ ಆಯಿತು. ಅಲ್ಲಿ 3 ವರ್ಷ 2006ಕ್ಕೆ 2ನೇ ತೀರ್ಪು ಬಂತು, ಏನು ಚೇಂಜ್ ಇಲ್ಲ, ಅವರಿಗೆ ಕೊಡಿ ದುಡ್ಡು ಅಂತ. ಕರ್ನಾಟಕ ಸರ್ಕಾರದವರು ಸುಪ್ರೀಂ ಕೋರ್ಟಿಗೆ ಹೋದ್ರು ನೋಡಿ, ಇವ್ರದ್ದು ಕೊಡ್ಲಿಕ್ಕೆ ಅವ್ರಿಗೆ ದುಡ್ಡಿಲ್ಲ ಅಂತೆ. 2006ರಿಂದ 2010ರವರೆಗೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದು 2010ಕ್ಕೆ ಅವರಿಗೆ ತೀರ್ಪು ಬಂತು. 71ನೇ ಇಸ್ವಿಯಿಂದ 2014ರವರೆಗೆ, ಇದು 10ರವರೆಗೆ ಎಷ್ಟು ಆಗಿದೆ, 42 ವರ್ಷ ಕೊಡಿ ಅವರಿಗೆ ಅಂತ. ಅಷ್ಟರಲ್ಲಿ ಇವರು ರಿಟೈರ್ಡ್ ಆಗಿದ್ದಾರೆ. ಕೊಡಲೇ ಇಲ್ಲ. 2-3 ವರ್ಷ ಆಯಿತು. ಆವಾಗ ನಾನು ಇಲ್ಲಿ ಹಿಮಾಚಲ್ ಪ್ರದೇಶಕ್ಕೆ ಹೋಗಿದ್ದೆ, ಅಲ್ಲಿ ಒಂದು ಕಾಲೇಜಿನಲ್ಲಿ ಡೀನ್ ಆಗಿದೆ. ವಾಪಸ್ ಬರುವಾಗ ಇವರಿಗೆ ತೀರ್ಪು ಬಂದು 2-3 ವರ್ಷ ಆದರೂ ಕೊಟ್ಟಿಲ್ಲ. ಮತ್ತು ನ್ಯಾಯಾಂಗ ನಿಂದನೆ ಮಾಡಿಕೊಂಡು 5 ಜನ ಗೌರ್ಮೆಂಟ್ ಆಫೀಸರ್ಸ್ಗೆ ಅರೆಸ್ಟ್ ವಾರೆಂಟ್ ಬಂತು. ಅದೇ ದಿವಸ ಬೆಳಿಗ್ಗೆ ಅಲ್ಲಿ ಬೆಂಗಳೂರಲ್ಲಿ ಡ್ರಾಫ್ಟ್ ಖರೀದಿ ಮಾಡಿಕೊಂಡು ಉಡುಪಿಗೆ ಟ್ಯಾಕ್ಸಿಯಲ್ಲಿ ಬಂದುಕೊಂಡು 27 ಲಕ್ಷ ಕೊಟ್ಟು ಹೋಗಿದ್ದಾರೆ ನೋಡಿ. ಇದು ಅಕ್ಕು ಲೀಲಾ ಕೇಸ್ ಅಂತೇಳಿ ಎಷ್ಟು ಫೇಮಸ್ ಆಯಿತು ಅಂತ ಹೇಳಿದರೆ, ಇಡೀ ಕರ್ನಾಟಕದಲ್ಲಿ ಯಾರ್ಯಾರು ದಿನಕೂಲಿಗಳು ಇದ್ದಾರಲ್ಲ ಅವರೆಲ್ಲ ಕೋರ್ಟಿಗೆ ಇದೇ ಆಧಾರದ ಮೇಲೆ ಹೋದರು. ಹಾಗಾಗಿ ಈ ಒಂದು ಪ್ರಕರಣದಿಂದ ಇವರಿಗೆ ಮಾತ್ರ ಅಲ್ಲ, ಇಡೀ ಭಾರತದಲ್ಲಿ ಎಷ್ಟೆಷ್ಟು ರಾಜ್ಯಗಳಲ್ಲಿ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಆ ಸುಮಾರು ರಾಜ್ಯಗಳಿಂದ ನಮಗೆ ಅದರದ್ದು ಕಾಪಿ ಕೊಡಿ ಅಂತ ಹಾಗಾಗಿ ನಮಗೆ ಗೊತ್ತಾಗುತ್ತೆ. ಜಾರ್ಖಂಡ್ನಿಂದ ಬಂದಿದೆ, ಮತ್ತು ಬಿಹಾರದಿಂದ, ವೆಸ್ಟ್ ಬೆಂಗಾಲ್, ಅಲ್ಲಿ ಇಲ್ಲಿ ಎಲ್ಲ ಕಡೆಯಿಂದ ಅಕ್ಕುಲೀಲಾ ಕೇಸ್ ಇದ್ದರೆ ನಮಗೆ ತೀರ್ಪು ಆದೇಶ ಪತ್ರಿಕೆ ಇದು ಕೊಡಿ, ಕಳಿಸಿಕೊಡಿ ಅಂತ. ಅದು ಒಂದಾಯಿತು. ಅದರ ನಂತರ ಈ ಸೀನಿಯರ್ ಸಿಟಿಸನ್ಸ್ ಕೇಸ್ 2013ನೇ ಇಸ್ವಿಯಲ್ಲಿ ಒಬ್ರು ಸಾವಿತ್ರಮ್ಮ ಅಂತೇಳಿ ಉಡುಪಿಯವರು, ಅವರು ಸರ್ ಅಕ್ಕು ಅವರು ಕಾಲ್ ಅಲ್ಲಿ ಇದಾರಂತೆ, ಮಾತನಾಡೋಣ ಒಂದ್ಸಲ. ಪ್ಲೀಸ್. ಓಕೆ. ಹಲೋ 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 ಅಮ್ಮ, ನಮಸ್ತೆ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ನಾವು ಆರಾಮ್ ಸರ್ ಮೇಡಮ್. ಈಗ ಹೇಗಿದ್ದೀರಾ? ಮೊದ್ಲು ಹೇಗಿತ್ತು ಜೀವನ ಅಲ್ವಾ? ಮೊದ್ಲಿಗಿಂತ ಇವಾಗ ಸೌಖ್ಯ ಅಲ್ವಾ? ಸರ್ ನಮ್ ಜೊತೆ ಇದಾರೆ, ಮಾತಾಡಿ. ಏನಂತೀರಾ ಅವ್ರ ಬಗ್ಗೆ? ಮೇಡಮ್ ಏನಂತೀರಾ ಸರ್ ಬಗ್ಗೆ? ಹಲೋ ಸರ್. ಸರ್ ಇದ್ದಾರೆ ನಮ್ ಜೊತೆ, ರವೀಂದ್ರನಾಥ್ ಶಾನ್ಭೋಗ್ ಸರ್ ಇದ್ದಾರೆ, ಮಾತಾಡಿ. ಅವ್ರ ಬಗ್ಗೆ ಏನೋ ಹೇಳ್ತೀರಾ? ಆಯ್ತು ಆಯ್ತು ಆಯ್ತು, ಹೇಳಿ ಹೇಳಿ, ಇಲ್ಲೇ ಇದ್ದಾರೆ, ಮಾತಾಡಿ. ಅಕ್ಕು ಹೇಗಿದ್ದೀರಿ? ಹಲೋ ಹಲೋ ಮಾತಾಡಿ. ಅಕ್ಕು ಎಂಚವಿಲ್ಲಾರು? ಯಾನು ಹುಷಾರಿಲ್ಲ ಇನ್ನು ದಯವಿಟ್ಟು. ಇನ್ನ ಪಾತೆರ್ ಮಾತ ಬತ್ತಿನ ಮುಲ್ಪ ಬಾರಿ ಖುಷಿಯಾಂಡ್ ಟಿವಿಡಿ ಮಾತ ತೋರ್ದಿಲ್ಲೇರು. ಅಕ್ಕುಗು 27 ಲಕ್ಷ ಎಂಚ ತಿಕ್ಕಿಂಡು ಅಂದೆ ಪಣೊಂದಿತ್ತೆ ಮಗಳಿಗೆ. ಲೀಲಾ ಎಂಚ ಉಳ್ಳೋಡು? ಸರ್ ಲೀಲಾ ಗೊತ್ತಿದ್ದಿ ಸರ್, ಯಾನು ಸಂಜೆ ಪೋಪುದು ಸರ್. ಯಾನ ಎರಡನೇ ಒಂಚೂರು ಪೋಡಿನೇ ಹುಟ್ಟಿದ್ದೇವೆ ಅನ್ನಂದು ಅದು ಕೊರೋನಾ ತಾಯಿ ಪೋಡ್ಸಿ ಇದಕ್ಕೆ ಪ್ರಾಯಲಾಂಡ್ ಎನ್ನಾತೆ ಪ್ರಾಯಾಂಡ್ ಇರೀಗ್ಲ ಬಕ ಇಲ್ಲಡ್ ಮಾತ್ರ ಸೌಖ್ಯ ತಾಕು? ಸೌಖ್ಯ ಇಲ್ಲ, ಇನ್ನ ಡಯಟ್ ಉಂಡತೆ. ಯಾನ್ ಆರಾಮಿಲ್ಲ, ಇಲ್ಲ ಆರಾಮಿಲ್ಲ. ಸೂಪರ್, ಥ್ಯಾಂಕ್ ಯು ಅಮ್ಮ. ಇಂಚೆಲ್ ಎಡ್ಡೆಡಿಪ್ಪುಲವೇ, ಇಂಚೇನ ಎಡ್ಡೆಡಿಪ್ಪುಲವೇ. ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಅಕ್ಕು. ತುಂಬಾನೇ ಇನ್ನೋಸೆಂಟ್ ಅಲ್ವಾ? ಅದೇ ಸರ್, ಹಿರಿಯ ನಾಗರಿಕರ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಹಿರಿಯ ಸಾವಿತ್ರಮ್ಮ ಅಂತ ಹೇಳಿ ಅವರ ಗಂಡ ಉಡುಪಿ ಕೃಷ್ಣ ಮಠದಲ್ಲಿ
ಅಡಿಗೆಯವರಾಗಿದ್ದರು. 40 ವರ್ಷ ಅವರ ಚೀಫ್ ಕುಕ್ ಅವರು ಅಲ್ಲಿ ಅಡಿಗೆಯವರು. ಅವರಿಗೆ ದೇವಸ್ಥಾನದವರೇ ಒಂದು 60 ಸೆಂಟ್ಸ್ ಜಾಗ ಕೊಟ್ಟಿದ್ದು. ಅವರೊಂದು ಮನೆ ಕಟ್ಟಿದ್ರು. ಮತ್ತೆ 8 ಜನ ಮಕ್ಕಳು ಅವರಿಗೆ, 2 ಹುಡುಗಿಯರು 6 ಜನ ಹುಡುಗರು. ಮಧ್ಯದಲ್ಲಿ ಮನೆ ಕಟ್ಟಿ ಹೆಂಡತಿ ಉಳಿದದ್ದೆಲ್ಲ ಸೈಟ್ ಮಾಡಿಕೊಂಡು ಉಳಿದವರಿಗೆಲ್ಲರೂ ಕೊಟ್ಟರು. ಆ ಮನೆ ಮಧ್ಯದಲ್ಲಿದ್ದ ಮನೆ ಸಾವಿತ್ರಮ್ಮನಿಗೆ ಅವ್ರು ಸಾಯುವಾಗ ಯಾರಿಗೆ ಬೇಕಾದವರು ಕೊಡಬಹುದು ಅಂತ. ಒಬ್ಬ ಹುಡುಗ ಅದರಲ್ಲಿ ಆ ಮನೆಯನ್ನು ಅವರಿಗೆ ತಗೊಂಡು ಹೋಗಿ ರಿಜಿಸ್ಟ್ರಿ ಆಫೀಸ್ಗೆ ಹೋಗಿ ಅವನು ತನ್ನ ಹೆಸರಿಗೆ ಮಾಡಿಕೊಂಡ. ಹೇಗೆ ಅಂತೇಳಿದರೆ, ನನಗೆ ಕಾರ್ಪೊರೇಷನ್ ಬ್ಯಾಂಕ್ನಲ್ಲಿ ಕಾರ್ ಲೋನ್ ಸ್ಯಾಂಕ್ಷನ್ ಆಗಿದೆ, ನೀನು ಗ್ಯಾರಂಟಿ ಹಾಕು, ನಿನಗೆ ಮನೆ ಉಂಟಲ್ವಾ, ನಮಗೆಲ್ಲ ಮನೆ ಇಲ್ಲ ಅಂತ ಅಲ್ಲಿ ಹೋಗಿ ಅದನ್ನು ತನ್ನ ಹೆಸರಿಗೆ ಮಾಡಿಕೊಂಡ. ತನ್ನ ಹೆಸರಿಗೆ ಮಾಡಿಕೊಂಡು ಇವಳಿಗೆ ಗೊತ್ತೇ ಇಲ್ಲ. ಎಲೆಕ್ಟ್ರಿಸಿಟಿ ಬಿಲ್ನಿಂದ ಗೊತ್ತಾಯಿತು ಇವನ ಹೆಸರು ಬಂದಿದೆ. ಮುಂಚೆ ಗಂಡನ ಹೆಸರಿತ್ತು. ಹೇಗೆ ಅಂತ ಅಲ್ಲಿ ಹೋಗಿ ಕೇಳಿದಾಗ ಎಲ್ಲ ಗೊತ್ತಾಯಿತು. ಪೊಲೀಸ್ ಸ್ಟೇಷನಿಗೆ ಹೋದರು, ಎಲ್ಲ ಗೌರ್ಮೆಂಟ್ ಆಫೀಸಿಗೆ ಹೋದರು, MLA ಹತ್ರ ಎಲ್ಲ ಹತ್ರ ಹೋಗಿ ನನ್ನ ಆಸ್ತಿ ನನಗೆ ವಾಪಸ್ ಕೊಡಿಸಿ ಅಂತ. ಅದು ಕೊಡಲೇ ಇಲ್ಲ. ನಮ್ಮ ಹತ್ರ ಬಂದಾಗ ನಮಗೂ ಸಹ ಗೊತ್ತಿರಲಿಲ್ಲ ಏನು ಮಾಡಬೇಕು ಅಂತ. ನಾನು ಹೇಳಿದೆ, ಹೌದಮ್ಮ ಅದು ಸಿವಿಲ್ ಕೇಸು, ಪೊಲೀಸ್ ಹತ್ರ ಹೋದರೆ ಸಿವಿಲ್ ಕೇಸ್ ಹೇಳ್ತಾರೆ, ನೀವು ಸಿವಿಲ್ ಕೋರ್ಟಿಗೆ ಹೋಗಬೇಕು ಅಂತ. ಕಡೆಗೆ ಆಯ್ತಮ್ಮ ಒಂದ್ಸತಿ ನೋಡಿ ನನಗೊಂದು 24 ಗಂಟೆ ಟೈಮ್ ಕೊಡಿ ಅಂತ ಹೇಳಿದೆ. ಅವರಿಗೆ ತುಂಬ ಬೇಜಾರ ಮತ್ತು ಇದಾಗಿ ಮನೆಗೆ ಹೋಗಲೇ ಇಲ್ಲ. ಅವರು ಕೃಷ್ಣ ಮಠದ ಹೊರಗೆ ಮಲಗೋದು ಉಡುಪಿಯಲ್ಲಿ. ಕೊನೆಗೆ ಪ್ರೊಟೆಕ್ಷನ್ ಆಫ್ ಸೀನಿಯರ್ ಸಿಟಿಸನ್ಸ್ ಇನ್ ಇಂಡಿಯಾ ಅಂತೇಳಿ ಗೂಗಲ್ನಲ್ಲಿ ಹಾಕಿ ನೋಡಿದಾಗ ಈ ಒಂದು ಆ್ಯಕ್ಟ್ ಬಂತು. 2007ರಲ್ಲಿ ಪಾಸ್ ಆಗಿದೆ. ಎಂಥ ಎಕ್ಸಲೆಂಟ್ ಆ್ಯಕ್ಟ್ ಅಂತ ಹೇಳಿದರೆ, ಹಿರಿಯ ನಾಗರಿಕರಿಂದ ಆಸ್ತಿ ಲಪಟಾಯಿಸಿದರೆ, ಅವರದ್ದು ಬಂಗಾರ, ಹಣ, ಬ್ಯಾಂಕ್ ಅಕೌಂಟ್ ಏನಾದರೂ ಮೋಸ ಮಾಡಿದರೆ, ಅವರಿಗೆ ಮನೆಯಿಂದ ಹೊರಗೆ ಹಾಕಿದರೆ, ವೃದ್ಧಾಶ್ರಮದಲ್ಲಿ ಹಾಕಿ ಅವರಿಗೆ ದುಡ್ಡು ಕೊಡದೇ ಇದ್ದರೆ, ಮಾಶಾಸನ ಕೊಡದೇ ಇದ್ದರೆ ಕೋರ್ಟಿಗೆ ಹೋಗಬೇಕಾಗಿಲ್ಲ. ನೇರವಾಗಿ ಅಸಿಸ್ಟೆಂಟ್ ಕಮಿಷನರ್ಗೆ ಅರ್ಜಿ ಹಾಕಿದರೆ ಅವರು 90 ದಿವಸದೊಳಗೆ ನ್ಯಾಯ ಕೊಟ್ಟು ಇವರಿಗೆ ಮಾಡಬೇಕು ಅಂತ. ಬ್ಯೂಟಿಫುಲ್. ಆಗ ಕೂಡಲೇ ನಾನು ಟೈಪ್ ಮಾಡಿಕೊಂಡು ಅವ್ರ ಹತ್ರ ಹೋದಾಗ, ಪಾಪ ಅವ್ರಿಗೆ ಇದೆ ಏನು ಪಾರ್ಕಿನ್ಸನ್ ಡಿಸೀಸ್, ಈ ಕೈಯಲ್ಲಿ ಅಲ್ಗಾಡ್ತದೆ, ದಸ್ಕತ್ ಹಾಕ್ಲಿಕ್ಕೆ ಆಗೋದಿಲ್ಲ. ಇದು ಏನು ಮಾಡೋದಪ್ಪ ಈಗ ಅಂತ ನೋಡುವಾಗ, ಅದೇ ಆ್ಯಕ್ಟಿನಲ್ಲಿ ಒಂದು ವೇಳೆ ಅವರಿಗೆ ದಸ್ಕತ್ ಹಾಕ್ಲಿಕ್ಕೆ ಆಗದಿದ್ದರೆ ಸಾರ್ವಜನಿಕ ಹಿತಾಸಕ್ತಿಯ ವ್ಯಕ್ತಿ ಯಾರಾದರೂ ಹಾಕ್ಬೋದು, ಆರ್ಗನೈಸೇಷನ್ ಹಾಕ್ಬೋದು ಅಂತ ಕೂಡ ಕೇರ್ ಆಫ್ ಡಾಕ್ಟರ್ ರವೀಂದ್ರ ಶಾನ್ಭಾಗ್ ಅಂತ ಮಾಡಿಕೊಂಡು ನಾನು ಅಸಿಸ್ಟೆಂಟ್ ಕಮಿಷನರ್ ಹತ್ರ ದೂರು ಕೊಟ್ಟೆ. ಕೂಡಲೇ ಅಲ್ಲಿ ಯೋಗೀಶ್ವರ್ ಅಂತೇಳಿ ಅಸಿಸ್ಟೆಂಟ್ ಕಮಿಷನರ್ ಇದ್ದರು. 90 ದಿವಸದೊಳಗೆ ಎಲ್ಲ ತನಿಖೆ ಎಲ್ಲ ಮಾಡಿಕೊಂಡು ಇವರಿಗೆ ಅವರ ಜಾಗವನ್ನು ವಾಪಸ್ ತೆಗೆಸಿಕೊಟ್ರು. ಮಾತ್ರ ಅಲ್ಲ, ಎಷ್ಟು ಅದರದ್ದು ಎಫೆಕ್ಟ್ ಆಯ್ತು ಅಂತ ಹೇಳಿದರೆ, ಪೊಲೀಸಿಗೆ ಹೇಳಿಕೊಂಡು ಯಾರು ಮಗ ಇದ್ದಾನೋ ಒಳಗೆ ಅವನ್ನ ಹೊರಗೆ ಎಳೆದು ಹಾಕಿ ಅಂತ ಅದೆಲ್ಲ ಆದೇಶದಲ್ಲಿಯೇ ಬರೆದು ಹಾಕಿದರು. ನಾನೇನು ಮಾಡಿದ್ದೆ, ಅದನ್ನು ಒಂದು ಜನರಿಗೆ ತಿಳಿಸುವ, ಈಗ ಓಯಸಿಸ್ ನಮಗೆ ಒಂದು ಕಂಡಿದ್ದೆ ಮರುಭೂಮಿಯಲ್ಲಿ, ಉಳಿದವ್ರಿಗೂ ತಿಳಿಸುವ ಅಂತ ಪ್ರೆಸ್ ಕಾನ್ಫರೆನ್ಸ್ ಕರೆದು TV ಅವರೆಲ್ಲ 3 ದಿವಸ ಎಲ್ಲ TV ಅವರು ಹಾಕಿದ್ರು ಪ್ರೋಗ್ರಾಮು, ಅರ್ಧ ಗಂಟೆದು ಪ್ರೋಗ್ರಾಮು. ನಿಮ್ಗೇನಾದ್ರು ಅನ್ಯಾಯ ಆದರೆ ಇವರನ್ನು ಕಾಂಟ್ಯಾಕ್ಟ್ ಆಗಿ ಅಂತ ನನ್ನ ಟೆಲಿಫೋನ್ ನಂಬರನ್ನು ಹಾಕ್ಬಿಟ್ರು. ನೋಡಿ ಎಷ್ಟು ಎಫೆಕ್ಟ್ ಆಯ್ತು ಅಂತ ಹೇಳಿದರೆ, 15 ದಿವಸದ ಒಳಗೆ ನಮಗೆ ಸಾಧಾರಣ ಒಂದು 300 ಕೇಸು, 292 ಟು ಬಿ ಸ್ಪೆಸಿಫಿಕ್ ಕೇಸ್ ಬಂದು ತುಮಕೂರು, ಬೆಳಗಾವಿ, ಬಾಗಲಕೋಟೆ, ಬೆಂಗಳೂರು, ಮೈಸೂರು ಎಲ್ಲ ಕಡೆಯಿಂದ ಟ್ರೈನ್ನಲ್ಲಿ ಬರೋದು ಹಿರಿಯ ನಾಗರಿಕರು. ಇಲ್ಲಿ ನಮ್ಮ ಹತ್ರ ಇದು ಪಿಟಿಷನ್ ಬರೆಯೋದು ಹೋಗೋದು. ಹೀಗಾಗಿ 3 ವರ್ಷದಲ್ಲಿ ಸಾಧಾರಣ 600 ಕೇಸ್ ಆಯಿತು. ಕರ್ನಾಟಕ ಸರ್ಕಾರದವರು ನನಗೆ ಅದಕ್ಕೆ ಒಂದು ಪುಸ್ತಕ ನೀವೇ ಬರೀಬೇಕು ಸರ್ ಅಂತ ಹೇಳಿದ್ರು. ನಾನೊಂದು ಬುಕ್ ಬರೆದು ಕೊಟ್ಟೆ. ಮತ್ತು ಎಲ್ಲ DC, AC, ಸೂಪರ್ಡೆಂಟ್ ಆಫ್ ಪೊಲೀಸ್ ಅವರಿಗೆಲ್ಲ 4 ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆಯಿತು. ಯಾವ ರೀತಿ ಈ ಕೇಸನ್ನು ಹ್ಯಾಂಡಲ್ ಮಾಡಬೇಕು. ಯಾಕಂದರೆ ಇದರಲ್ಲಿ ಕಾನೂನಿನ ಅಂಶ ಇಲ್ಲ, ಸತ್ಯಾಸತ್ಯತೆ ಮಾತ್ರ ನೋಡಲಿಕ್ಕೆ, ಟ್ರುತ್ ಏನು ಅಂತ ನೋಡೋಕ್ಕೆ. ಅದು ಯಾವ ರೀತಿಯಲ್ಲಿ ಕೊಡ್ಬೋದು, ಇದರಿಂದ ಅಂದರೆ ಇಲ್ಲಿ ಎಂದು ಸಮಸ್ಯೆ ಸಿಗುತ್ತೆ ನಮಗೆ. ವಕೀಲರು ಇದಕ್ಕೆ ಆರ್ಗ್ಯುಮೆಂಟಿಗೆ ಹೋಗುವ ಆಗಿಲ್ಲ. ಆದ್ದರಿಂದ ಇವರೇ ನಿರ್ಧಾರ ಮಾಡಬೇಕು. ಸರಿಯಾದ ಕಾನೂನಿನ ಜ್ಞಾನ ಇಲ್ಲದೆ ಆಗೋದಿಲ್ಲ. ಇವರೆಲ್ಲ LLB ಇಲ್ಲ ನೋಡಿ.
ಆದ್ದರಿಂದ ಡಾಕ್ಟರ್ ರಜನೀಶ್ ಗೋಯಲ್ ಅಂತೇಳಿ ಅವರು ಸೆಕ್ರೆಟರಿ ಟು ವಿಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಅವ್ರು ಹೇಳಿದ್ರು, ಸರ್ ನೀವೇ ಕ್ಲಾಸ್ ತಗೊಳ್ಳಿ ಮತ್ತು ನೀವೇ ಅಂತ ನೋಡಿ ಅಂತ. ಭಾಳ ಚೆನ್ನಾಗಿ ನಡೆಯುತ್ತೆ ನೋಡಿ. ಈಗ ಸಾಧಾರಣ ನನಗೆ ಎಷ್ಟು ತೃಪ್ತಿ ಅಂತೇಳಿ ಸರ್, 700 ಮಂದಿ ಸೀನಿಯರ್ ಸಿಟಿಸನ್ಸಿಗೆ ಅವರವರ ಮನೆಗೆ ತಲುಪಿಸಿದ್ದೀವಿ, ಅವರವರ ಆಸ್ತಿಯನ್ನು ತೆಗೆದುಕೊಟ್ಟಿದ್ದೀವಿ. ಹಾಗಾಗಿ ಸರ್ಕಾರದವರು ಈವನ್ ನನಗೆ ಈಗ ಕನ್ಸಿಲಿಯೇಷನ್ ಆಫೀಸರ್ ಅಂತ ಅಪಾಯಿಂಟ್ಮೆಂಟ್ ಮಾಡಿದ್ದಾರೆ. ಸೀನಿಯರ್ ಸಿಟಿಸನ್ಸ್ ಎನ್ಕ್ವೈರಿ ನಾನೇ ಮಾಡಿಕೊಂಡು ಅಸಿಸ್ಟೆಂಟ್ ಕಮಿಷನರ್ಗೆ ವರದಿ ಮಾಡೋದು. ಸರ್, ಅಲ್ಲೊಂದು ನಿಮಗೆ ಸರ್ಕಾರದಿಂದ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಬಂದಿತ್ತು, ಆದರೆ ತಾವು ಅದನ್ನು ನಿರಾಕರಿಸಿದ್ರಲ್ಲ, ಯಾಕೆ? ಅದು ನಿರಾಕರಿಸಿದ್ದು ಯಾಕೆ ಅಂತ ಹೇಳಿದರೆ ನೋಡಿ, ನನಗೆ ಈ ಎಲ್ಲ ಕೆಲಸ ಮಾಡಿದ್ದಕ್ಕೆ ಒಂದು ರಾಜ್ಯ ಪ್ರಶಸ್ತಿ ಅವರು ಅನೌನ್ಸ್ ಮಾಡಿದರು. ಆದರೆ ಈಗ ಆದೇಶ ಕೊಡ್ತಾರೆ ಯಾರು, ಅಸಿಸ್ಟೆಂಟ್ ಕಮಿಷನರ್. ಅಲ್ಲಿ ತನಕ ಎಲ್ಲ ಸರಿ ನಡೀತಿದೆ. ಆದೇಶ ಕೊಟ್ಟ ನಂತರ ಹಾಸಿಗೆ ಮೇಲೆ ಬಿದ್ದಿರುವ ಸೀನಿಯರ್ ಸಿಟಿಸನ್ಸ್ ಏನು ಮಾಡಬೇಕು? ಇವರ ಆಸ್ತಿಯನ್ನು ಇವರಿಗೆ ವಾಪಸ್ ಕೊಡಬೇಕು ಅಂತ ಉಂಟು. ಈಗ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋಗಿ ಅಲ್ಲಿಂದ ಅವರು ಅರ್ಜಿ ಹಾಕಿ ಮಾಡಬೇಕು. ತಹಶೀಲ್ದಾರರ ಕಚೇರಿ ಹೋಗಿ RTC ಅವರ ಹೆಸರಲ್ಲಿ ಮಾಡಬೇಕು. ಪೊಲೀಸ್ ಹತ್ರ ಹೋಗಿ ಅವ್ರಿಗೆ ನಡಿಲಿಕ್ಕೆ ಕೊಡುವುದಿಲ್ಲ. ಕಾನೂನಿನಲ್ಲಿ ಏನು ಹೇಳಿದೆ ಅಂತ ಹೇಳಿದರೆ, ಇಡೀ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಕಮಿಟಿ ಮಾಡಬೇಕು. ಆ ಕಮಿಟಿಯವರು ಇದರ ಭಾರವನ್ನು ಹೊತ್ತುಕೊಂಡು ಕಲ್ಯಾಣಾಧಿಕಾರಿ ಅಂತ ಒಬ್ಬರಿದ್ದಾರೆ, ವೆಲ್ಫೇರ್ ಆಫೀಸರ್, ಚೈಲ್ಡ್ ವೆಲ್ಫೇರ್ ಆಫೀಸರ್ ಅಂತ, ಅವರನ್ನು ಸದಸ್ಯ ಕಾರ್ಯದರ್ಶಿ ಅಂತ ಮಾಡಿಕೊಂಡು ಇದೆಲ್ಲವನ್ನು ಅವರಿಂದ ಮಾಡಿಸಬೇಕು ಅಂತೇಳಿ ಇಡೀ ಕರ್ನಾಟಕದಲ್ಲಿ ಒಂದು ಜಿಲ್ಲೆಯಲ್ಲಿ ನಡೆದಿಲ್ಲ. ಎಷ್ಟು ಫೋರ್ಸ್ ಮಾಡಿದ್ರು ನಡೆದಿಲ್ಲ. ನನಗೆ ಇದೇ ಒಂದು ಇದು ಉಪಾಯ ಅಂತ ಗೊತ್ತಾಯಿತು. ಆವಾಗ ಸಿದ್ದರಾಮಯ್ಯನವರದ್ದು ಇದು ಬಂದಾಗ, ನನಗೆ ಆಫರ್ ಬಂದಾಗ ನಾನು ಹೇಳಿದೆ, ನಾನು ತೆಗೆದುಕೊಳ್ಳುವುದಿಲ್ಲ. ಯಾಕಂತ ಹೇಳಿದರೆ, ಯಾವುದಕ್ಕಾಗಿ ನೀವು ನನಗೆ ಕೊಡ್ತಾ ಇದ್ದೀರಾ ಅದೇ ನಡೆಯುತ್ತಾ ಇಲ್ಲ. ಈಗ ಅವರು ಆದೇಶ ತೆಗೆದುಕೊಂಡು ಏನು ತುಪ್ಪ ಹಾಕಿಕೊಂಡು ತಿನ್ಬೇಕಾ? ಅದನ್ನು ಏನು ಮಾಡಬೇಕು? ಯಾಕೆ ನೀವು ಮಾಡ್ತಾ ಇಲ್ಲ? ಅದರ ನಂತರ ನೋಡಿ ಎಲ್ಲ ಸಿಸ್ಟಮೆಟಿಕ್ ಆಗಲಿಕ್ಕೆ ಪ್ರಾರಂಭ ಆಯಿತು. ಅವರಿಗೆ ಜಾಗ ಸಿಕ್ಕಿದ್ದಕ್ಕಿಂತ ಹೆಚ್ಚಿನ ಪ್ರಶಸ್ತಿ ನನಗೆ ಎಂತ ಬೇಕು? ಅವರವರಿಗೆ ನ್ಯಾಯ ಸಿಕ್ಕಿದ್ರೆ ಸಾಕಲ್ಲ. ಹಾಗಾಗಿ ಪ್ರತಿಯೊಂದು ಊರಿನಲ್ಲಿ, ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ನನಗೆ ತುಂಬ ಬೇಜಾರದಿಂದ ಹೇಳ್ತಾ ಇದ್ದೇನೆ, 2019ನೇ ಇಸ್ವಿಯಲ್ಲಿ ಉಡುಪಿಯಲ್ಲಿ ಇಡೀ ವರ್ಷ 129 ಕೇಸ್ ರಿಜಿಸ್ಟರ್ ಆಗಿದೆ. 129. ಈ ಕೊರೋನಾದ 3 ತಿಂಗಳಲ್ಲಿ 133 ಕೇಸ್ ಆಗಿದೆ. 3 ತಿಂಗಳಲ್ಲಿ 133 ಕ್ರಾಸ್ ಆಗಿ ಆಯಿತು. ಹಾಗಾದರೆ ಎಂಥ ಪರಿಸ್ಥಿತಿ ಉಂಟು ಅಂತ ನೋಡಿ. ಈಗಂತೂ ಸೀನಿಯರ್ ಸಿಟಿಸನ್ಸ್ಗೆ ಹೊರಗೆ ಹಾಕಿದ್ರೆ ಅಲ್ಲಿ ಯಾಕೆ ಕೇಳುವವರೇ ಇಲ್ಲ ಅಂತ ಆಗಿದೆ. ಇದನ್ನೆಲ್ಲ ಯಾರು ಸರಿ ಮಾಡಬೇಕು? ನಾನು ಹೇಳೋದಂತಾದರೆ ಸತ್ಯವಾಗಿ ಹೇಳ್ತೀನಿ, ಕೋರ್ಟಿನಿಂದ, ಅಸಿಸ್ಟೆಂಟ್ ಕಮಿಷನರಿಂದ, ಜಿಲ್ಲಾಧಿಕಾರಿಗೆ ಇದು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯ ಇರುವುದಂತಾದರೆ ಚರ್ಚ್, ಟೆಂಪಲ್ಸ್ ಮತ್ತು ಮಾಸ್ಕ್ ಅವರು ಅವರವರ ಹಿರಿಯರಿಗೆ ರಕ್ಷಣೆ ಮಾಡುವಂಥ ಕಾರ್ಯವನ್ನು ಅವರು ಹೊರಬೇಕು. ಆವಾಗ ಎಂತಾಗ್ತದೆ, ರಿಲಿಜಿಯಸ್ ಲೆವೆಲ್ನಲ್ಲಿ ಹೋಗಲಿ. ಒಬ್ಬ ಮುಸ್ಲಿಂ ಅಬ್ದುಲ್ ಕರೀಂ ಅಂತ ಬಂದಿದ್ರು ಉದ್ಯಾವರದಿಂದ, ಅವರಿಗೆ ಅವರ ಮಾಸ್ಕ್ನವರೇ ನೋಡಿಕೊಂಡು ಅವರಿಗೆ ಕರೆದು, ಮಕ್ಕಳನ್ನು ಕರೆದು, ಯಾಕೆ ನೀವು ಹೀಗೆ ಮಾಡ್ತೀರಿ ಅಂತ ಹೇಳಿ ಮಾಡಿದರೆ ಅಲ್ಲಿ ಒಂದು ಬಹಿಷ್ಕಾರದ ಒಂದು ಹೆದರಿಕೆ ಇರ್ತದೆ. ಅಲ್ಲಿ ಅವರಿಗೆ ಬಹಿಷ್ಕಾರ ಮಾಡದೆ ಬೇರೆ ಯಾರಿಗೆ ಮಾಡಬೇಕು? ಆದ್ದರಿಂದ ನಾನು ಪ್ರತಿಪಾದನೆ ಮಾಡಿದ್ದೇನೆ, ಕೋರ್ಟಿನಲ್ಲಿ ಪ್ರತಿಪಾದನೆ ಮಾಡಿದ್ದೇನೆ, ಇದು ಕಾನೂನಿನಿಂದ ಆಗುವಂಥದ್ದಲ್ಲ, ಇದು ಕೇವಲ ರಿಲಿಜಿಯಸ್ ಲೆವೆಲ್ನಲ್ಲಿ ಇದು ಆಗಬೇಕು ಅಂತೇಳಿ. ನೀವು ಹೇಳಿರೋ ಉಪಾಯ ನಿಜವಾಗ್ಲೂ ಕೂಡ ಎಲ್ಲರೂ ಇವಾಗ ಆಲೋಚನೆ ಮಾಡಬೇಕಾಗಿರುವಂಥದ್ದೇ ಅಲ್ವಾ? ಹೌದು, ಕರೆಕ್ಟ್. ಅದನ್ನ ಎಲ್ಲರೂ ಇಂಥ ಡಿಸ್ಕಷನ್ಗಳನ್ನು ಮಾಡಿ, ಯಾಕಂದ್ರೆ ನೋಡಿ, ಈಗ ನೀವು ನಾಳೆ ಒಂದು ಅನೌನ್ಸ್ ಮಾಡಿ, ಸೀನಿಯರ್ ಸಿಟಿಸನ್ ಮಂಗಳೂರಿನಲ್ಲಿ ನಿಮಗೆ ಈಗ 25 ಕೇಸ್ ಸಿಗ್ತದೆ, ಇಲ್ಲಿ ತಕೊಂಡು ಬನ್ನಿ, ಅವ್ರಿಗೆ ಇಲ್ಲಿ ಕೂತ್ಕೊಳಿಸಿ ಮಾತಾಡಿಸಿ. ನಾನು 700 ವಿಡಿಯೋಗಳನ್ನು ಮಾಡಿದ್ದೇನೆ. ಅವರು ಬಂದ ತಕ್ಷಣ ಅವರದ್ದು ಬರೆದುಕೊಳ್ಳೋದು, ವಿಡಿಯೋವನ್ನು ಮಾಡಿ ಇಡೋದು. ಯಾಕೆ ಗೊತ್ತಾ ನಿಮ್ಗೆ? ಎಷ್ಟೋ ಜನ ನನ್ನಲ್ಲಿ ಕಂಪ್ಲೇಂಟ್ ಮಾಡಿ ಹೋದವರು ಸತ್ತು ಹೋಗಿದ್ದಾರೆ. ಏನಾಗ್ತದೆ ಗೊತ್ತಿಲ್ಲ ಅಂತ 6 ಕೇಸ್ಗಳನ್ನು ನೋಡಿದ ಮೇಲೆ ನಾನೇನು ಮಾಡಿದ್ದೆ, ನಾನು ಚೇಂಜ್ ಮಾಡಿದೆ. ಬಂದಾಕ್ಷಣ ಅವರದ್ದು ವಿಡಿಯೋನು ಮಾಡಿ ಇಡೋದು ಮತ್ತು ಮಕ್ಕಳಿಗೆ ಹೇಳೋದು, ವಿಡಿಯೋ ಎಲ್ಲ ಮಾಡಿದ್ದೇವೆ ಇಲ್ಲಿ ಅಂತ. ಇಂಥ ಕೇಸ್ಗಳಲ್ಲಿ ಕಾನೂನಿನಿಂದ ಆಗುದಿಲ್ಲ ಪವಿತ್ರ. ಆಗ್ಬೇಕಂತ ಆದರೆ ಓನ್ಲಿ ಎಂತ ಮಾಡ್ಬೇಕಂತ ಹೇಳಿದ್ರೆ, ಜನರು ಅಂದರೆ ಆಯಾಯ ಕಮ್ಯುನಿಟಿಯವರು
ಆಯಾ ಮುಸ್ಲಿಂ ಪಂಗಡದವರು, ಕ್ರಿಶ್ಚಿಯನ್ ಪಂಗಡದವರು, ಹಿಂದೂಗಳೆಲ್ಲ ಅವರವರ ಟೆಂಪಲ್ನಲ್ಲಿ, ಈಗ ಪ್ರತಿಯೊಂದು ಜಾತಿಗೂ ಸಹ ಟೆಂಪಲ್ಸ್ ಇದೆ. ಗರೋಡಿಸೆ ಅಂತ ಇರ್ತದೆ, ಮತ್ತೆ ಈ ದೈವಗಳದ್ದು ನೇಮ ಎಲ್ಲ ನಡೆಯುವಂಥದ್ದು, ಅಲ್ಲಿನೂ ಅಡ್ಡಿಲ್ಲ. ಅವರನ್ನು ಕರೆಯುವುದು, ಇವರು ಕರೆಯುವುದು, ಆಗ ಅಲ್ಲಿ ಒಂದು ದೇವರ ಹೆದರಿಕೆ ಸಹ ಇರ್ತದೆ ಅವರಿಗೆ. ಆವಾಗ ಇದೆಲ್ಲ ಸರಿ ಆಗ್ತದೆ ಅಂತ ನನ್ನ ಒಂದು ಭಾವನೆ. ಕರೆಕ್ಟ್ ಸರ್, ತಮ್ಮ ಜೊತೆ ಬಹಳಷ್ಟು ಮಾತನಾಡೋದಿತ್ತು, ಆದರೆ ಸಮಯದ ಅಭಾವ ಇದೆ. ಕೊನೆಯ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಇಷ್ಟೆಲ್ಲ ಸಮಾಜ ಸೇವೆಯನ್ನು ಮಾಡಿದ್ದೀರಾ, ತಾವು ಅದನ್ನು ಸಮಾಜ ಸೇವೆ ಅಂತ ತಿಳ್ಕೊಳ್ತಿಲ್ಲ, ನಿಮ್ಮ ಸಂತೋಷ, ನಿಮ್ಮ ತೃಪ್ತಿ ಅಂತ ಹೇಳ್ತಿದ್ದೀರಾ. ಆದರೆ ನಿಮ್ಮ ನಂತರ ಈ ಸೇವೆಯನ್ನು ಯಾರು ಮಾಡ್ತಾರೆ? ನನ್ನ ನಂತರ ಯಾರು ಮಾಡ್ತಾರೆ ಎಂಬುದಕ್ಕೆ ನನಗೂ ಗೊತ್ತಿಲ್ಲ. ಯಾಕಂದರೆ ನಾವು 32 ಜನ ಪ್ರಾರಂಭ ಮಾಡಿದ್ದು ಬಸರೂರಿನಲ್ಲಿ. ಬಸರೂರು ಅಂತ ಕುಂದಾಪುರದ ಹತ್ರ ಒಂದು ಸಣ್ಣ ಹಳ್ಳಿಯಲ್ಲಿ ಬಳಿಗಾರ್ ಮಾಸ್ತರು ಮತ್ತು ವಸಂತ ಅಂತ ಸುಮಾರು ಜನ LIC ಅವರು, ರಿಟೈರ್ಡ್ ಆದವರು, ಸಿಂಡಿಕೇಟ್ ಬ್ಯಾಂಕ್ನವರು ಸುಮಾರು ಜನ ಇದ್ದರು. ಎಲ್ಲರೂ ಸತ್ತೋಗಿ ಆಯಿತು. ಈಗ ನಾನೊಬ್ಬ ಉಳಿದಿದ್ದೇನೆ. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಯಾರಿಗಾದನ್ನು ನೀವು ವಾಲಂಟ್ರಿಯಾಗಿ ಮಾಡಿ ಅಂತ ಹೇಳುವ ಹಾಗೆ ಇಲ್ಲ. ಆದರೆ ಹಣ ಒಂದು ಸರ್ತಿ ಹಣದ ವ್ಯವಹಾರ ಪ್ರಾರಂಭ ಆದ ಕೂಡಲೇ ಇದು ಎಲ್ಲ ಮುಳುಗಿ ಹೋಗ್ತದೆ. ಆದ್ದರಿಂದ ಈಗ ಏನು ಮಾಡಬೇಕು ಅಂತ ಹೇಳಿದರೆ, ಈಗ ನೋಡಿ, ಪ್ರತಿಯೊಂದು ಯೂನಿವರ್ಸಿಟಿಯಲ್ಲಿ ಕಾನೂನು ಕಾಲೇಜ್ ಇರ್ತದೆ. ಈಗ ಪ್ರತಿಯೊಂದು ಮೆಡಿಕಲ್ ಕಾಲೇಜಿಗೆ ಆಸ್ಪತ್ರೆ ಹೇಗೆ ಇರ್ತದೆ, ಹಾಗೆ ಕಾನೂನು ಕಾಲೇಜಿಗೆ ಲೀಗಲ್ ಏಡ್ ಕ್ಲಿನಿಕ್ ಅಂತ ಬೇಕು. ಅಲ್ಲಿ ಪ್ರೊಫೆಸರ್ಸ್ ಅವರು ಎಲ್ಲ ಮಾಡಿಕೊಂಡು ಬಂದವರಿಗೆ ಅವರಿಗೆ ಕಾನೂನಿನ ಜ್ಞಾನ ಕೊಡುವಂಥ ಅದೊಂದು ಪಾಸಿಬಿಲಿಟಿ ಇದೆ. ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಯವರು ಈ ಒಂದು ಯೋಜನೆಯನ್ನು ಈಗ ಮಾಡಿಕೊಟ್ಟಿದ್ದೇನೆ, ಅವ್ರು ತೆಗೆದುಕೊಳ್ತಾರೆ ಅಂತೇಳಿ ನನಗೆ ಧೈರ್ಯ ಇದೆ. ಅವರು ಹೇಳಿದ ನಾಳೆ ಪ್ರತಿಯೊಂದು ಕಾಲೇಜಿನಲ್ಲಿ ನೋಡಿ, ಅವರು ವಕೀಲರಲ್ಲ ಅವರು, ಆದರೆ ವಕೀಲರಿಗೆ ಕಲಿಸುವಂಥ ಮಾಸ್ಟ್ರು, ಹೌದಲ್ಲ, ಅವರಿಗೆ ಟೈಮ್ ಇರ್ತದೆ ಈವ್ನಿಂಗ್ಗೆ, ಯಾಕೆ ಮಾಡಬಾರ್ದು? ಅದೊಂದು ಸೊಲ್ಯೂಷನ್ ಅಂತ ನನಗೆ ತೋರಿಸ್ತದೆ. ನಿಜವಾಗ್ಲೂ ಕೂಡ ಸರ್, ತಮ್ಮ ಜೊತೆ ಮಾತನಾಡಿ ನಮಗಂತೂ ಬಹಳ ಖುಷಿ ಆಯಿತು. ಎಷ್ಟೋ ಜನರಿಗೆ ಅದೆಷ್ಟೋ ಇನ್ಫಾರ್ಮೇಶನ್ ಸಿಕ್ತು ತಮ್ಮಿಂದ. ನಾವು ಕಾರ್ಯಕ್ರಮವನ್ನು ಅಂದರೆ ತಮ್ಮನ ಅತಿಥಿಯಾಗಿ ಕರೆದಕ್ಕೂ ಇವತ್ತು ಸಾರ್ಥಕ ಆಯ್ತು ನಾನು ತಿಳ್ಕೊತೀನಿ. ಅಂದರೆ ಗೊತ್ತೇ ಇರಲಿಲ್ಲ ಎಷ್ಟೋ ಜನರಿಗೆ ಎಷ್ಟೊಂದು ವಿಷಯ, ಅದನ್ನು ತಾವು ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮಗೆ. ನಮಸ್ಕಾರ. ಎಸ್, ನಿಸ್ವಾರ್ಥ ಸಮಾಜ ಸೇವಕ ಅನ್ನೋದಕ್ಕೆ ಇದಕ್ಕಿಂತ ಹೆಚ್ಚಿನ ಒಂದು ಎಕ್ಸಾಂಪಲ್ ಬೇಕಾಗಿಲ್ಲ ಅಂತ ಹೇಳ್ತೇವೆ. ನಿಜವಾಗ್ಲೂ ಕೂಡ ರವೀಂದ್ರನಾಥ್ ಶಾನ್ಭೋಗ್ ಸರ್ ಅದೆಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿದ್ದಾರೆ, ಆದರೆ ಯಾವುದನ್ನು ಕೂಡ ಅವರು ಪ್ರಚಾರ ಮಾಡಿಲ್ಲ. ಎಲ್ಲವನ್ನು ಕೂಡ ಜನರಿಗೋಸ್ಕರ ಮಾಡಿದ್ದಾರೆ, ಅವರಿಗೆ ಸಂತೋಷ ಅಂತ ತಿಳ್ಕೊಂಡು ಅವರು ಮಾಡಿದ್ದಾರೆ. ಇಂತಹ ನಿಸ್ವಾರ್ಥ ಸಮಾಜ ಸೇವಕರನ್ನ ಯಾವತ್ತೂ ನಾವು ಗುರುತಿಸುವಂತಹ ಅಗತ್ಯ ಇದೆ. ನಿಮ್ಮ ಒಂದು ಪ್ರೋತ್ಸಾಹ ಅವ್ರಿಗೆ ಸದಾ ಇರಲಿ, ಹಾಗೆ ಅವರ ಒಂದು ಆಶೀರ್ವಾದ ನಮ್ಮ ಮೇಲೆ ಕೂಡ ಬೇಕು ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿ ಹಾಗೆ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24x7. ಇದು ವಿಶ್ವಾಸದ ಪ್ರತಿಬಿಂಬ.